ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಪಂಡಿತನೈ ವೆಂಡ್ರ ಬಾಲಕನ್ ಅಂದರೆ ಪಂಡಿತನನ್ನು ಗೆದ್ದ ಬಾಲಕ ಎಂಬ ಈ ಐತಿಹಾಸಿಕ ಕಿರು ಕಾದಂಬರಿಯನ್ನು ಆಡಿಯೋ ಪುಸ್ತಕವಾಗಿ ಕನ್ನಡದಲ್ಲಿ ಪ್ರಸ್ತುತಪಡಿಸುತ್ತಿರುವವರು ಸರಣ್ ಸೇವಕರಾದ ಶ್ರೀಮಾನ್ ಅಮೋಘ ಚಕ್ರವರ್ತಿ. ಕಾವೇರಿ ದಂಡೆಯಲ್ಲಿ ಒಂದು ಸುಂದರವಾದ ಗುರುಕುಲ. ಅದರಲ್ಲಿ ಹಲವು ಮಕ್ಕಳು ಕಲಿಯುತ್ತಿದ್ದರು. ಒಂದು ಕಡೆ ವೇದಾಂಗಗಳ ಅಧ್ಯಯನ ನಡೆದುಕೊಂಡು ಬಂತು. ಮತ್ತೊಂದು ಕಡೆ ತರ್ಕ, ವ್ಯಾಕರಣ ಶಾಸ್ತ್ರಗಳ ತರಬೇತಿ ಕೊಡಲ್ಪಟ್ಟು ಅವುಗಳ ಶಬ್ದಗಳು ಸೇರಿ ಎಲ್ಲೆಡೆಯೂ ಸದ್ದು ಮಾಡಿದರು. ಪಾಠಗಳನ್ನು ಕಲಿಯುವ ವಿದ್ಯಾರ್ಥಿಗಳು ಕೆಲವರು ತಮ್ಮ ವಿರಾಮದ ಸಮಯದಲ್ಲಿ ಆಟವಾಡುತ್ತಿದ್ದರು. ಅದರಲ್ಲಿ ಒಬ್ಬ ಚಿಕ್ಕ ಬಾಲಕ, ವಯಸ್ಸು ಸುಮಾರು 10ರೊಳಗಿರಬಹುದು. ಮುಖದಲ್ಲಿ ಒಳ್ಳೆಯ ತೇಜಸ್ಸು, ಚೂಟಿಯಾಗಿ ಆಟವಾಡುತ್ತಿದ್ದನು. ಇದನ್ನು ನೋಡಲೆಂದೇ ಹಲವಾರು ಮಕ್ಕಳು ಗುಂಪಾಗಿ ಸೇರುತ್ತಿದ್ದರು. ಎಲ್ಲೆಲ್ಲೂ ಒಂದೇ ಕೋಲಾಹಲವಾಗಿದ್ದ ಆ ಗುರುಕುಲದಲ್ಲಿ ಕಾವೇರಿಯು ಕುತೂಹಲದೊಡನೆ ಅಲೆಗಳಿಂದ ಆರ್ಭಟಿಸಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದಳು. ಈ ವಾತಾವರಣಕ್ಕೆ ಸ್ವಲ್ಪವೂ ಹೊಂದದ ಕುದುರೆಗಳ ಹೆಜ್ಜೆಗಳ ಹಾಗೂ ಕೆನೆಯುವ ಶಬ್ದಗಳು ಹಲವು ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು. ಎಲ್ಲರೂ ತಮ್ಮ ಕೆಲಸಗಳನ್ನು ನಿಲ್ಲಿಸಿಬಿಟ್ಟು ಶಬ್ದ ಬಂದ ದಿಕ್ಕಿನಲ್ಲಿ ನೋಡಿದರು. ಅಲ್ಲಿ ರಾಜರ ಸಿಪಾಯಿಗಳು ಕೆಲವರು ಕುದುರೆಯಲ್ಲಿ ಏರಿ ಬಂದರು. ಅದರಲ್ಲಿ ನಾಯಕನೊಬ್ಬ ಮುಂದೆ ಬಂದು, ಮಕ್ಕಳೇ, ಪ್ರಧಾನ ಅಧ್ಯಾಪಕರು, ಗುರುಕುಲದ ಮುಖ್ಯಸ್ಥರು ಎಲ್ಲಿ ಎಂದನು. ಅವನು ನಿಂತ ಧಾಟಿ, ಅವನ ಅಧಿಕಾರ ಧೋರಣೆ ಆಶ್ರಮದಲ್ಲಿದ್ದ ಎಲ್ಲರಿಗೂ ಭಯವನ್ನು ಉಂಟು ಮಾಡಿತು. ಅವನು ಕೇಳಿದ್ದು ಕೂಡ ಗೊತ್ತಿಲ್ಲದೆ ಉತ್ತರಿಸದೆ ಎಲ್ಲರೂ ಹಾಗೆ ನಿಂತಿದ್ದರು. ಆ ಚೂಟಿಯಾದ ಬಾಲಕ ಮಾತ್ರ ಮುಂದೆ ಬಂದನು. ಅಯ್ಯ, ಯಾವುದಕ್ಕಾಗಿ ನಮ್ಮ ಗುರುಗಳನ್ನು ಹುಡುಕುತ್ತಿದ್ದೀರಿ ಎಂದನು. ದಷ್ಟಪುಷ್ಟವಾಗಿ ಬೆಳೆದಿರುವಂತಹ ಪಾರ್ಸಿ ಕುದುರೆಯ ಮೇಲೆ ಆಜಾನುಬಾಹುವಾಗಿ ಕುಳಿತಿರುವಂತಹ ಆ ಸಿಪಾಯಿಯ ಮುಂದೆ ಚಿಕ್ಕ ಬಾಲಕನು ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಟು ನಿಂತ ದೃಶ್ಯ ನೋಡುಗರಿಗೆ ಅಚ್ಚರಿಯನ್ನು ಉಂಟು ಮಾಡಿತು. ಆ ಸಿಪಾಯಿಯು ಆ ಮಗುವನ್ನು ವಿನೋದವಾಗಿ ನೋಡಿದನು. ಅಯ್ಯ, ನಿಮ್ಮನ್ನೇ ಯಾವುದಕ್ಕಾಗಿ ನಮ್ಮ ಗುರುಗಳನ್ನು ಹುಡುಕುತ್ತಿದ್ದೀರಿ ಎಂದ ಕೂಡಲೇ ಆ ಸಿಪಾಯಿ ಸ್ವಸ್ಥಿತಿಗೆ ಮರಳಿದನು. ಈಗ ತನ್ನ ಧ್ವನಿಯಲ್ಲಿ ಮೃದುತ್ವವನ್ನು ಬರೆಸಿಕೊಂಡು, ನಾವು ರಾಜರ ಆಸ್ಥಾನ ಪಂಡಿತರ ಸೇವಕರು, ನಿಮ್ಮ ಗುರುವಿನ ಬಳಿ ವಿಷಯವೊಂದನ್ನು ತಿಳಿಸಲು ಬಂದಿದ್ದೇವೆ ಎಂದನು. ನಮ್ಮ ಗುರುಗಳು ಸದ್ಯಕ್ಕೆ ಗುರುಕುಲದಲ್ಲಿಲ್ಲ. ಯಾವುದೋ ಒಂದು ಕೆಲಸ ನಿಮಿತ್ತವಾಗಿ ಹೊರಗೆ ಹೋಗಿದ್ದಾರೆ. ನಿಮಗೆ ಆಕ್ಷೇಪಣೆ ಇಲ್ಲವಾದಲ್ಲಿ ನನ್ನ ಬಳಿಯೇ ಆ ವಿಷಯವನ್ನು ತಿಳಿಸಬಹುದು. ಗುರುಗಳು ಬಂದ ಕೂಡಲೇ ಅವರಿಗೆ ತಿಳಿಸುವುದು ನನ್ನ ಜವಾಬ್ದಾರಿ ಎಂದ ಆ ಬಾಲಕನು. ಗಂಭೀರವಾದ ಆ ಮಗುವಿನ ಮಾತು ಒಂದೊಂದೂ ಆ ಸಿಪಾಯಿಗಳಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡಿತು. ಬೇರೆಯವರನ್ನು ಭಯಪಡಿಸುವಂತಹ ವೇಷಭೂಷಣಗಳುಳ್ಳ ಆ ಸಿಪಾಯಿಗಳು ಈ ಹುಡುಗನ ಆಜ್ಞೆಯ ಧ್ವನಿಯನ್ನು ಪಾಲಿಸಿದರೆಂದರೆ ಅದು ಎಂತಹದೊಂದು ಗಂಭೀರವಾದ ಧ್ವನಿಯಾಗಿರಬೇಕು. ಅದಕ್ಕೇನು ಮಗುವೆ, ಇದೋ ನಿನ್ನ ಬಳಿಯೇ ತಿಳಿಸುತ್ತೇವೆ. ಸಮಸ್ತ ಭೂಮಂಡಲಾಧಿಪತಿ ಚಕ್ರವರ್ತಿ ಸಾರ್ವಭೌಮ ಅಪ್ರತಿಮ ವೀರ ಚೋಳ ಸಾಮ್ರಾಜ್ಯ ರಾಜವಲ್ಲಭೇಂದ್ರಾಣಾಂ ಆಸ್ಥಾನ ವಿದ್ವನ್ಮಣಿ ವಿದ್ವಜ್ಜನ ಕೋಲಾಹಲಭರ ನಾಮಧೇಯ ವಿದುಷಾಂ ಆಕ್ಕಿ ಆಳ್ವಾನ್ ನಾಮಕ ಪಂಡಿತ ಸಾರ್ವಭೌಮಾನಾಂ ಶಾಸನಂ ಇದಂ. ಅಯ್ಯ ಸಿಪಾಯಿಗಳೇ, ಸ್ವಲ್ಪ ತಡೆಯಿರಿ. ಒಂದು ಅಕ್ಷರ ಬಿಡದೆ ತಾವು ಓದಿದ್ದಕ್ಕೆ ಉಸಿರು ಕಟ್ಟುತ್ತಿದೆ ನೋಡಿರಯ್ಯ. ಸ್ವಲ್ಪ ನೀರು ಸ್ವೀಕರಿಸುತ್ತೀರಾ
ಕೇಳಿದನು ಆ ಬಾಲಕನು. ಈ ಮಗುವು ನಿಜವಾಗಿಯೂ ಕಾಳಜಿಯಿಂದ ಮಾತನಾಡುತ್ತಿದೆಯಾ ಅಥವಾ ತನ್ನನ್ನು ಅಪಹಾಸ್ಯ ಮಾಡುತ್ತಿದೆಯಾ ಎನ್ನುವುದನ್ನು ಆ ಸಿಪಾಯಿಯು ಊಹಿಸಲಾಗಲಿಲ್ಲ. ಈ ಸಿಪಾಯಿಯ ಧರ್ಮ ಸಂಕಟವನ್ನು ಕಂಡು ಆ ಬಾಲಕನು, ಸರಿ ಸರಿ, ಹಿಂಜರಿಯಬೇಡಿ, ಮುಂದಕ್ಕೆ ಓದಿ. ಇದೇನು ಆಜ್ಞೆಯಾ ಅಥವಾ ಕೋರಿಕೆಯಾ ಎಂದ ಆ ಸೇವಕ. ಯೋಚಿಸುವುದಕ್ಕೆ ಮುನ್ನವೇ, ಏನು ಯೋಚನೆ ಎಂದು ಮತ್ತೊಮ್ಮೆ ಆ ಧ್ವನಿಯು ಅವನನ್ನು ಅಪ್ಪಳಿಸಿತು. ಅದು ಎಂದು ಅವನು ಮುಂದಕ್ಕೆ ಓದಲು ಆರಂಭಿಸುವುದಕ್ಕೆ ಮುಂಚೆ, ನಿಮ್ಮ ಪಂಡಿತರಾಜರ ಕೋರಿಕೆಯಾದರೂ ಏನು? ನಿಮ್ಮ ಪಂಡಿತರಿಗೆ ಯಾವುದನ್ನೂ ಚಿಕ್ಕದಾಗಿ ಹೇಳಲು ಬರುವುದಿಲ್ಲವೇ? ಪಂಡಿತರ ಲಕ್ಷಣವೇ ಸಂಕ್ಷಿಪ್ತವಾಗಿ ಹೇಳಿ ಬಿಡಿಸಿ ಹೇಳುವುದಲ್ಲವೇ? ಇದನ್ನು ತಿಳಿಯದವರಾ ಆಕ್ಕಿಯಾಳ್ವಾನ್? ಒಂದ ನಂತರ ಇನ್ನೊಂದು ಪ್ರಶ್ನೆಗಳ ಸುರಿಮಳೆಯಿಂದ ಸೈನಿಕನು ಸ್ಥಿರತೆ ಕಳೆದುಕೊಂಡನು ಎನ್ನುವುದೇ ಸತ್ಯ. ಇದಕ್ಕೂ ಮೇಲೆ ಓದುವುದಾ, ಏನು ಮಾಡುವುದು ಎಂಬ ಗೊಂದಲದಲ್ಲಿದ್ದಾಗ ಆ ಬಾಲಕನು ವೇಗವಾಗಿ ಸೈನಿಕನ ಬಳಿ ಹೋಗಿ ಕೈಯಲ್ಲಿದ್ದ ಶಾಸನವನ್ನು ತೆಗೆದುಕೊಂಡನು. ಒಂದು ಕ್ಷಣದಲ್ಲಿ ಅದರಲ್ಲಿದ್ದ ವಿಷಯವನ್ನು ಪೂರ್ತಿಯಾಗಿ ಗ್ರಹಿಸಿಕೊಂಡ ಆ ಬಾಲಕನ ಮುಖದಲ್ಲಿ ಕೋಪದ ಸೂಚನೆಗಳು ಕಂಡುಬಂದವು. ಇಷ್ಟು ಹೊತ್ತು ಮುಗ್ಧವಾಗಿದ್ದ ಆ ಮುಖ ಭಯಂಕರವಾಗಿ ಬದಲಾಗಿದ್ದನ್ನು ಕಂಡು ಗುರುಕುಲದ ಇತರ ಬಾಲಕರು ಹೆದರಿದರು. ಹತ್ತಿರದಲ್ಲಿದ್ದ ವಿದ್ಯಾರ್ಥಿಯ ಬಳಿ ಲೇಖನಿಯನ್ನು ಕಿತ್ತುಕೊಂಡು ಆ ಹುಡುಗ ಸೇವಕನು ತಂದಿದ್ದಂತಹ ಆ ತಾಳೆಗರಿಯ ಪ್ರತಿಯ ಹಿಂಭಾಗದಲ್ಲಿ ಅವಸರದಿಂದ ಏನೋ ಬರೆದನು. ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಆ ನಿಶ್ಶಬ್ದವು ಭಯವನ್ನು ಉಂಟು ಮಾಡಿತು. ಆ ಮಗುವು ಯಾವುದರ ಬಗ್ಗೆಯೂ ಚಿಂತಿಸದೆ ಏನನ್ನೋ ಬರೆದು ಮುಗಿಸಿದನು. ಸೈನಿಕರೇ, ಇದೋ ಹಿಡಿದುಕೊಳ್ಳಿ, ಇದನ್ನು ತೆಗೆದುಕೊಂಡು ನಿಮ್ಮ ಪಂಡಿತ ಮಣಿಯ ಬಳಿ ತಲುಪಿಸಿ. ಮತ್ತೊಮ್ಮೆ ತಾವೆಲ್ಲರೂ ಇಲ್ಲಿ ಬರುವುದಕ್ಕೆ ಒಂದು ಸಾಧ್ಯತೆ ಇದೆ. ಎಂತಹ ಒಂದು ದೀರ್ಘವಾದ ತೀರ್ಮಾನ! ರಾಜಾಜ್ಞೆಗಿಂತ ಈ ಮಗುವಿನ ವ್ಯಕ್ತಿತ್ವ ಕೌಶಲ್ಯವು ಅತಿಶಯವಾಗಿರುವುದಲ್ಲವೇ ಎಂದು ಯೋಚಿಸಿ ಆ ಸ್ಥಳವನ್ನು ಬಿಟ್ಟು ಹೊರಟನು ಸೇವಕನು. ಕುದುರೆಗಳು ಕಣ್ಣಿನಿಂದ ಮರೆಯಾದ ದೂರಕ್ಕೆ ಹೋದ ನಂತರ ಅಲ್ಲಿಯವರೆಗೂ ದಿಗ್ಭ್ರಮೆಗೊಂಡಿದ್ದ ವಿದ್ಯಾರ್ಥಿಗಳು ಆ ಹುಡುಗನ ಸುತ್ತಲೂ ಬಂದು ನಿಂತರು. ಯಾಮುನಾ, ಯಾಮುನಾ, ಏನು ನಡೆಯುತ್ತಿದೆ? ಏನು ಮಾಡಿದೆ? ಗುರುಕುಲದಲ್ಲಿ ಅಧ್ಯಾಪಕರು ಇಲ್ಲದ ಸಮಯದಲ್ಲಿ ನೀನು ಯಾವುದಕ್ಕಾಗಿ ಅಧಿಕ ಪ್ರಸಂಗ ಮಾಡಿದೆ ಎಂಬ ಪ್ರಶ್ನೆಗಳ ಮಳೆ ಸುರಿಸಿದರು. ಯಾಮುನನೆಂದು ಕರೆಯಲ್ಪಟ್ಟ ಆ ಬಾಲಕನು, ಅಂಜಬೇಡಿ, ನಾನು ಎಂದೂ ಸಹ ಗುರುಗಳ ಇಚ್ಛೆಗೆ ವಿರುದ್ಧ ನಡೆಯುವುದಿಲ್ಲ ಎಂದನು. ಅದು ಸರಿ, ಅದರಲ್ಲಿ ಏನು ಬರೆದಿತ್ತು? ನೀನು ಏನು ಉತ್ತರಿಸಿದೆ? ಮುಗುಳ್ನಗೆಯೊಂದಿಗೆ ಯಾಮುನನು, ಸ್ನೇಹಿತರೆ, ತಾಳ್ಮೆಯಿಂದಿರಿ. ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಅಧ್ಯಾಪಕರು ಬಂದು ಬಿಡಲಿ. ಹೇಗೂ ನಡೆದದ್ದೆಲ್ಲವನ್ನೂ ಅವರ ಬಳಿ ತಿಳಿಸಬೇಕಲ್ಲವೇ? ಆಗ ತಿಳಿದುಕೊಳ್ಳಿರಿ ಎಂದನು. ಒಂದೇ ವಿಷಯವನ್ನು ಹಲವರ ಬಳಿ ಮತ್ತೆ ಮತ್ತೆ ಹೇಳುವುದನ್ನು ಬಯಸಲಿಲ್ಲ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಶ್ರೇಷ್ಠರು ಯಾವಾಗಲೂ ಹೇಳಿದ್ದನ್ನೇ ಹೇಳುವುದಕ್ಕೆ ಇಚ್ಛಿಸುವುದಿಲ್ಲ. ಅಂತಹ ಶ್ರೇಷ್ಠರಿಗುಳ್ಳ ಈ ಲಕ್ಷಣ ಈಗಲೇ ಯಾಮುನನ ಬಳಿ ಕಂಡುಬರುತ್ತದೆ ಎಂದು ಅಂದುಕೊಂಡ ಮತ್ತಿತರ ವಿದ್ಯಾರ್ಥಿಗಳು ಮೌನ ಸಾಧಿಸಿದರು. ಕೆಲವು ನಿಮಿಷಗಳಲ್ಲಿ ಗುರುಗಳು ಆಗಮಿಸಿದರು. ಅಷ್ಟರೊಳಗೆ ಅವರ ಬಳಿ ಯಾರೋ ವಿಷಯವನ್ನು ತಿಳಿಸಿರಬೇಕು. ಗುರುಕುಲದೊಳಗೆ ಬರುವ ವೇಳೆಯಲ್ಲೇ ಆತಂಕದಿಂದ ಬಂದರು. ಎಲ್ಲಿ ಯಾಮುನಾ ಎಂದು ಕೇಳಿಕೊಂಡೇ ಬಂದ ಅವರೆದುರಲ್ಲಿ ಹೋಗಿ ಯಾಮುನನು ವಿನಯಪೂರ್ವಕವಾಗಿ ನಮಸ್ಕರಿಸಿದನು. ಕೋಪದಲ್ಲಿ ಒಳಗೆ ಬಂದ ಅವರು ಯಾಮುನನನ್ನು ಏನೇನೋ ಕೇಳಬೇಕು ಅಂದುಕೊಂಡಿದ್ದರು. ಆದರೆ ಅವನು ಬಂದು ನಿಂತು
ವಿನಯಪೂರ್ವಕವಾಗಿ ವಂದಿಸಿದ್ದನ್ನು ಕಂಡು ಅವರ ಕೋಪವೆಲ್ಲವೂ ಕರಗಿ ಹೋಯಿತು. ಮಗುವೆ, ಏನು ನಡೆಯಿತು ಹೇಳು ಎಂಬ ರೀತಿಯಲ್ಲಿ ಯಾಮುನನ ಮನಸ್ಸನ್ನು ತಾಕಲು ಅವರ ಕೈಗಳು ತನ್ನಿಚ್ಛೆಯಿಂದ ಯಾಮುನನ ತಲೆಯನ್ನು ಸವರಿತು. ಗುರುಗಳೇ, ಆಸ್ಥಾನ ಪಂಡಿತರ ಸೇವಕರು ತಾಳೆಗರಿಯನ್ನು ತಂದಿದ್ದರು. ಅದರಲ್ಲಿದ್ದ ವಿಷಯ ಒಪ್ಪುಕೊಳ್ಳುವಂತಹದ್ದಲ್ಲ. ಆದ್ದರಿಂದ ಉತ್ತರಿಸಿದೆ. ಏನು? ಆಸ್ಥಾನ ಪಂಡಿತರ, ವಿದ್ವಜ್ಜನ ಕೋಲಾಹಲರ? ಅತ್ಯಾಶ್ಚರ್ಯದಿಂದಲೂ ಅದಕ್ಕಿಂತ ಹೆಚ್ಚು ಭೀತಿಯಿಂದಲೂ ಸೇರಿದ್ದದ್ದಾಗಿತ್ತು ಗುರುವಿನ ಧ್ವನಿ. ಹೌದು, ಅವರೇನೆ ವಿದ್ವಜ್ಜನ ಕೋಲಾಹಲರಂತೆ ಎಂದು ಮೆಲ್ಲಗೆ ಅದೇ ಸಮಯದಲ್ಲಿ ಅಪಹಾಸ್ಯದಿಂದ ಹೊರಗೆ ಬಂತು ಯಾಮುನನ ಮಾತುಗಳು. ಈ ಚಿಕ್ಕ ಹುಡುಗನಪ್ಪ, ಆಕ್ಕಿ ಆಳ್ವಾನರ ಕಿಮ್ಮತ್ತು ಗೊತ್ತಿಲ್ಲದವನು. ಗುರುವಿನ ಧ್ವನಿ ಆತಂಕದಿಂದ ಸೇರಿದ್ದಾಗಿತ್ತು. ಅವರ ಬಗ್ಗೆ ತಾವು ಇಷ್ಟು ಹೆದರುವ ಅಗತ್ಯವಿಲ್ಲ. ಏಕೆಂದರೆ ಯಾಮುನನು ತನ್ನ ಮಾತುಗಳನ್ನು ಮುಗಿಸುವ ಮುನ್ನವೇ, ಆ ತಾಳೆಗರಿಯಲ್ಲಿ ಏನು ಬರೆದಿತ್ತು ಎಂದು ಹೇಳು. ಗುರುವಿನ ಆಜ್ಞೆ. ಸ್ವಾಮಿ, ಆಕ್ಕಿ ಆಳ್ವಾನರ ಜೊತೆ ವಾದ ಮಾಡಲು ಹೋಗಬೇಕಂತೆ. ಇಲ್ಲದಿದ್ದರೆ ಅವರ ಸೇವೆ ಮಾಡುತ್ತಾ ಪಲ್ಲಕ್ಕಿಯನ್ನು ಹೊರಬೇಕಂತೆ. ಅದಕ್ಕೆ ಆತಂಕದಿಂದ ಗುರುಗಳು, ಅದಕ್ಕೆ ಸಾಧ್ಯವಿಲ್ಲ ಎಂದು ಉತ್ತರಿಸಿದೆ. ಸವಾಲಿಗೆ ತಯಾರ್ ಎಂದೆ. ಏನು? ಆಕ್ಕಿ ಆಳ್ವಾನರೊಡನೆ ಸ್ಪರ್ಧೆಯೇ? ಇದುವರೆಗೂ ಯಾಮುನನ ತಲೆಯನ್ನು ಸವರಿದ ಗುರುಗಳ ಕೈ ಬೆರಳುಗಳು ನಡಗುವುದಕ್ಕೆ ಆರಂಭಿಸಿತು. ಭಯದಲ್ಲಿ ಅವರ ದೇಹವು ಬೆವರತೊಡಗಿತು. ಸ್ವಾಮಿ, ತಾವು ಚಿಂತಿಸಬೇಕಿಲ್ಲ. ಅವರೊಡನೆ ವಾದ ಮಾಡುವುದಕ್ಕೆ ನಮ್ಮ ಸ್ವಾಮಿ, ಅಂದರೆ ತಾವು, ಬರುವುದಿಲ್ಲ. ಆದರೆ ನಾನು ತಯಾರ್ ಎಂದು ಉತ್ತರಿಸಿದ್ದೇನೆ ಎಂದ ಯಾಮುನನು. ಗುರುಗಳಿಗೆ ಮೂರ್ಛೆಯೇ ಬಂದು ಬಿಟ್ಟಿತು. ವಾದಕ್ಕೆ ಬರುವಂತಹ ದೊಡ್ಡ ಪಂಡಿತರನ್ನೆಲ್ಲ ಅನಾಯಾಸವಾಗಿ ಗೆದ್ದು ಅವರುಗಳನ್ನು ತನ್ನ ದಾಸರನ್ನಾಗಿ ಮಾಡಿಕೊಳ್ಳುವ ವಿದ್ವಾನನ ವಿರುದ್ಧ ಚಿಕ್ಕ ಹುಡುಗನೇ, ಯಾಮುನ, ನಿನ್ನ ಆಟ ವ್ಯರ್ಥವಾಗುತ್ತದೆಯಪ್ಪ. ಗುರುವೇ, ಇದು ಹುಡುಗರ ಆಟವಲ್ಲ. ಅಹಂಕಾರದಿಂದ ಮೆರೆಯುತ್ತಿರುವ ಆ ಪಂಡಿತನಿಗೆ ತಕ್ಕ ಪಾಠವನ್ನು ಕಲಿಸುವ ತರುಣ. ತಾವು ಆಜ್ಞಾಪಿಸಿ. ತಮ್ಮ ಆಶೀರ್ವಾದವಿದ್ದರೆ ಯಾವುದೂ ಸುಲಭವೇ. ಆ ಮಗುವಿಗೆ ಏನು ಹೇಳುವುದು ಎನ್ನುವುದು ಗೊತ್ತಿಲ್ಲದೆ ಗುರುಗಳು ದಿಗ್ಭ್ರಮಿಸಿ ನಿಂತರು. ಇವರ ಬಗ್ಗೆ ಎಲ್ಲ ಸ್ವಲ್ಪವೂ ಚಿಂತಿಸದೆ ಯಾಮುನನು ಮತ್ತೆ ಆಟವಾಡಲು ಆರಂಭಿಸಿದನು. ಗುರುಗಳು ಅಪೇಕ್ಷಿಸಿದ್ದು ನಡೆದು ಬಿಟ್ಟಿತು. ಆ ದಿನ ಸಂಜೆಯೇ ಗುರುಕುಲದಲ್ಲಿ ಮತ್ತೊಮ್ಮೆ ಕುದುರೆಗಳ ಕೆನೆಯುವ ಶಬ್ದ ಕೇಳಿಬಂತು. ಮತ್ತೊಂದು ಕಡೆ ಕುದುರೆಗಳ ಹೆಜ್ಜೆಯ ಸದ್ದನ್ನು ಕೇಳಿದೊಡನೆ ಗುರುಗಳು ಆತಂಕಕ್ಕೊಳಗಾದರು. ಸ್ವಲ್ಪ ಬೆವರಿದ ಹಾಗೆಯೇ ಆಶ್ರಮದ ಹೊರಗೆ ಬಂದರು. ಸೇವಕನು ಗುರುಗಳನ್ನು ಕಂಡ ಕೂಡಲೇ ಕುದುರೆಯಿಂದ ಇಳಿದು ವಿನಯಪೂರ್ವಕವಾಗಿ ಪ್ರಣಾಮ ಸಲ್ಲಿಸಿದನು. ಅವನ ಕಣ್ಣುಗಳು ಇಲ್ಲಿಯೂ ಅಲ್ಲಿಯೂ ಹುಡುಕಿದವು. ಅವನ ಕಣ್ಣುಗಳು ಹುಡುಕಿದ್ದು ದೊರಕಿಬಿಟ್ಟಿತು. ಕುದುರೆ, ಸೇವಕ, ಗುರುಗಳು ಯಾವುದನ್ನೂ ಗಮನಿಸದೆ ಅಲಕ್ಷ್ಯ ಭಾವನೆಯಿಂದ ಯಾಮುನನು ಆಟವಾಡುತ್ತಿದ್ದನು. ಅಬ್ಬಾ, ಎಂಥ ಒಂದು ಗಂಭೀರ! ಸೇವಕನು ಒಳಗೊಳಗೆ ಆಶ್ಚರ್ಯಪಡುತ್ತಾ ಕೈಯಲ್ಲಿದ್ದ ತಾಳೆಗರಿಯನ್ನು ಸಮರ್ಪಿಸಿದನು. ಚೂಪಾದ ಆಯುಧದೊಡನೆ ಎದುರಾಳಿ ಹತ್ತಿರ ಬರುವ ಹೊತ್ತಿನಲ್ಲಿ ಒಬ್ಬ ನಿರಾಯುಧಪಾಣಿಯಾದವನ ಸ್ಥಿತಿಯ ಹಾಗೆ ಇತ್ತು ಗುರುಗಳ ಮನಸ್ಥಿತಿ. ತಮ್ಮ ನಡುಕವನ್ನು ಅಡಗಿಸಿಕೊಳ್ಳಲು ಬಹಳ ಪ್ರಯತ್ನಿಸಿದರು. ಒಂದು ಕಣ್ಣಿನಿಂದ ಯಾಮುನನನ್ನು ನೋಡಿಕೊಂಡೇ ಆ ತಾಳೆಗರಿಯನ್ನು
ಕೈಯಲ್ಲಿ ತೆಗೆದುಕೊಂಡರು. ಅದರಲ್ಲಿದ್ದ ಅಕ್ಷರಗಳು ಸ್ಪಷ್ಟವಾಗಿದ್ದರೂ ಅವರಿಂದ ಓದಲು ಆಗಲಿಲ್ಲ. ಹೇಗೋ ಒಂದು ರೀತಿ ಓದಿ ಮುಗಿಸಿದ ಮೇಲೆ ಅವರ ಕಣ್ಣುಗಳಿಂದ ನೀರು ಹರಿಯಿತು. ಎಷ್ಟು ಪ್ರಯತ್ನಿಸಿದರೂ ಇದನ್ನು ಅವರಿಂದ ತಡೆಯಲು ಸಾಧ್ಯವಾಗಲಿಲ್ಲ. ಈ ಧರ್ಮ ಸಂಕಟವನ್ನು ತಡೆಯಬೇಕು ಅಂದುಕೊಂಡಿದ್ದ ಸೇವಕನು, ಪಂಡಿತರೇ ಎಂದು ಕರೆದನು. ಬಹಳ ಮರ್ಯಾದೆಯಿಂದ ಅವನು ಕರೆದಿದ್ದರೂ ಲೌಕಿಕ ಪ್ರಜ್ಞೆ ಇಲ್ಲದವರಾಗಿ ಗುರುಗಳು ಅದನ್ನು ಅರಿಯದೇ ಇದ್ದರು. ಮತ್ತೊಮ್ಮೆ ಪಂಡಿತರೇ ಎಂದನು. ಈ ಸಾರಿ ಸ್ವಲ್ಪ ಗಟ್ಟಿಯಾಗಿ ಕರೆದದ್ದು ಯಾಮುನನ ಕಿವಿಗೂ ಬಿತ್ತು. ಇದುವರೆಗೆ ನಡೆದದ್ದು ಯಾವುದೂ ನೋಡದೇ ಇದ್ದ ಅವನು ತಕ್ಷಣವೇ ಸೈನಿಕನೂ ಆಚಾರ್ಯರೂ ಇದ್ದ ಸ್ಥಳಕ್ಕೆ ಬಂದನು. ಆಚಾರ್ಯರ ಕೈಯಲ್ಲಿದ್ದ ತಾಳೆಗರಿಯನ್ನು ತನ್ನ ಸ್ವಾಧೀನದಲ್ಲಿ ತೆಗೆದುಕೊಂಡು ಓದಿದನು. ಅವರೇ ವಿಷಯವನ್ನು ಕಂಡು ಗಾಬರಿಯಿಂದ ಸ್ತಂಭಿತರಾಗಿದ್ದಾರಲ್ಲ. ಯಾವ ವಿಷಯವು ಆಚಾರ್ಯರನ್ನು ಸಿಡಿಲಿನ ಹಾಗೆ ಒಂದು ಹೊಡೆತವನ್ನು ಕೊಟ್ಟಿತೋ, ಯಾವ ವಿಷಯದಲ್ಲಿ ತನ್ನ ಸ್ವಸ್ಥಿತಿಯನ್ನು ಮರೆತು ಗಾಬರಿಗೊಂಡಿದ್ದಾರೋ ಆ ವಿಷಯವನ್ನು ಓದಿದಾಗ ಯಾಮುನನ ಮುಖವು ಅರಳಿತು. ಸಣ್ಣ ಹಳ್ಳದಲ್ಲಿ ಸೂರ್ಯನ ಕಿರಣಗಳು ತಾಕಿ ಹೂದಳಗಳು ಅರಳುವ ಹಾಗೆ ಮೃದುವಾದ ಅಧರಗಳು ಮೆಲ್ಲನೆ ತೆರೆದು ಯಾಮುನನು ಒಂದು ಮಂದ ಸ್ಮಿತವನ್ನು ಬೀರಿದನು. ಸೇವಕನಿಗೆ ಒಂದೂ ತಿಳಿಯಲಿಲ್ಲ. ಆದರೆ ಈ ಬಾಲಕ ಬಹಳ ಶಕ್ತಿಯುಳ್ಳವನು ಎಂಬ ವಿಚಾರ ಮಾತ್ರ ಅವನ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಎದ್ದಿತು. ಗುರುವೇ ಎಂದು ಕರೆದನು ಯಾಮುನನು. ಉತ್ತರವಿಲ್ಲ. ಮತ್ತೆ ಗುರುವೇ ಎಂದಾಗ ತನ್ನ ಸ್ವಸ್ಥಿತಿಗೆ ಮರಳಿದ ಆಚಾರ್ಯರು, ಯಾಮುನ, ನೋಡಿದೆಯಾ, ನಿನ್ನ ಬಾಲಿಶವಾದ ಆಟ ವಿಪರೀತದಲ್ಲಿ ಮುಗಿಯಿತು ಎಂದು ತಬ್ಬಿಬ್ಬಾಗಿ ಮಾತನಾಡಿದರು. ಸ್ವಾಮಿ, ಇದನ್ನು ಯೋಚಿಸಿ ತಾವು ಭಯಪಡುವ ಅಗತ್ಯವಿಲ್ಲ. ತಮ್ಮ ಪರಿಪೂರ್ಣವಾದ ಆಶೀರ್ವಾದವು ಇರುವಾಗ ಯಾವುದು ಅಸಾಧ್ಯ? ಕೃಪೆ ತೋರಿಸಿ, ಆಜ್ಞಾಪಿಸಿ ಎಂದವನು ಅವರ ಉತ್ತರಕ್ಕೆ ಕಾಯದೆ ಸೇವಕನನ್ನು ನೋಡಿ, ಅಯ್ಯ ಸೈನಿಕರೇ, ನಾನು ಸಿದ್ಧ ಎಂದು ತಮ್ಮ ಪಂಡಿತರ ಬಳಿ ತಿಳಿಸಿರಿ. ಮತ್ತೊಂದು ವಿಷಯ, ಪಂಡಿತರಿಗಲ್ಲ, ರಾಜರಿಗೆ. ಏನು, ರಾಜರಿಗ? ಆಶ್ಚರ್ಯಚಕಿತನಾದ ಸೇವಕನು. ಹೌದು, ನಮ್ಮ ರಾಜರ ಬಳಿ ನನ್ನ ಪ್ರಣಾಮಗಳನ್ನು ತಿಳಿಸಿಬಿಡಿ. ಅದೇ ಸಮಯ ಪಂಡಿತರ ವಿರುದ್ಧ ಸ್ಪರ್ಧೆ ಮಾಡುವವರಿಗೂ ಸಮವಾದ ಮರ್ಯಾದೆ ಕೊಡಬೇಕು. ಆದ್ದರಿಂದ ಪಲ್ಲಕ್ಕಿ ಮುಂತಾದ ಹಲವು ಏರ್ಪಾಡುಗಳನ್ನು ಕಳುಹಿಸಲು ಹೇಳಿರಿ. ಮುಂದೆ ಮುಂದೆ ಮಾತುಗಳನ್ನು ಯಾಮುನನು ಅನಾಯಾಸವಾಗಿ ಆಡಿದಾಗ ಆಚಾರ್ಯರು ಪೂರ್ಣವಾಗಿ ಆತಂಕಕ್ಕೊಳಗಾದರು. ಯಾಮುನಾ, ಯಾಮುನಾ, ನಿಲ್ಲಿಸು ನಿನ್ನ ಆಟವನ್ನ. ಇದಕ್ಕೆ ಮೇಲೂ ಈ ವಿಪರೀತವನ್ನು ಮುಂದುವರಿಯಲು ಅನುಮತಿಸುವುದಿಲ್ಲ. ಸ್ವಾಮಿ, ಇದು ನಿಜವಾಗಿಯೂ ಆಟವಲ್ಲ. ತಮ್ಮನ್ನು ವಾದಕ್ಕೆ ಆಹ್ವಾನಿಸಿದ ಆಕ್ಕಿ ಆಳ್ವಾನನನ್ನು ನೇರವಾಗಿಯೇ ವಾದದಲ್ಲಿ ಎದುರುಗೊಳ್ಳಲು ನಾನು ತಯಾರಾಗಿದ್ದೇನೆ. ಈ ತಾಳೆಗರಿಯಲ್ಲಿ ಇರುವ ಹಾಗೆ ಅರಮನೆಯಲ್ಲಿ ಅರಸರ ನೇತೃತ್ವದಲ್ಲಿ ವಾದ ನಡೆಯಲಿ. ನಾವು ಯಾವಾಗಲೂ ಸೋಲುವುದಿಲ್ಲ. ಒಂದು ವೇಳೆ ಸೋಲು ಉಂಟಾದರೆ ಅದರ ಪೂರ್ಣ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದ ಯಾಮುನನ ವೀರಾವೇಶವಾದ ಮಾತನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಹಾಗೆಯೇ ಬೆರಗಾಗಿ ನಿಂತರು. ಇದರಲ್ಲಿ ಯಾರು ಗುರು, ಯಾರು ಶಿಷ್ಯ ಎಂಬ ಗೊಂದಲ ಉಂಟಾಯಿತು ಸೈನಿಕನಿಗೆ. ಅಯ್ಯ ಸೈನಿಕನೇ, ನೀವು ಹೊರಡಬಹುದು. ಶೀಘ್ರವೇ ಪಲ್ಲಕ್ಕಿ ಮುಂತಾದವುಗಳೊಂದಿಗೆ ತಮ್ಮನ್ನು ನಿರೀಕ್ಷಿಸುತ್ತೇನೆ. ಯಾಮುನನು. ಇನ್ನೂ ಇಲ್ಲಿ ನಿಲ್ಲುವುದು ಗೌರವವಲ್ಲವೆಂದು ತೀರ್ಮಾನಿಸಿ ಆ ಸೈನಿಕ ಮೌನವಾಗಿ ತಲೆಯಾಡಿಸಿ ಹೊರಟನು. ಅವನು ಹೋದ ಬಳಿಕ ಗುರುಗಳ ಸೇವೆ ಮಾಡುತ್ತಾ ಯಾಮುನನು, ಭೀತಿಗೊಳಗಾಗಬೇಡಿ ಸ್ವಾಮಿ, ಕೃಷ್ಣನು ಜೊತೆ ಇರುವಾಗ
ಗೊಂದಲವೇಕೆ ಎಂದನು. ಮಗುವೆ, ನಿನ್ನನ್ನು ಕಂಡು ಹೆಮ್ಮೆ ಪಡುತ್ತಿದ್ದೇನೆ. ನಾನು ಅದೇ ಸಮಯ ವಿಪರೀತವೇನಾದರೂ ನಡೆಯುತ್ತೋ ಎಂಬ ವಿಚಾರ ಒಳಮನಸ್ಸನ್ನು ಬಾಧಿಸುತ್ತಿದೆ. ನಿನ್ನ ತಾತ ರಂಗನಾಥಾಚಾರ್ಯರ ಹಾಗೆ ನೀನು ಮಹಾಮೇಧಾವಿಯೇ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಎಂದು ಎಳೆದರು. ಆದರೆ ಏನು ಸ್ವಾಮಿ? ನಾನು ರಂಗನಾಥಾಚಾರ್ಯರ ಮೊಮ್ಮಗ, ಈಶ್ವರ ಮುನಿಗಳ ಮಗ, ಇದೆಲ್ಲದಕ್ಕಿಂತ ತಮ್ಮ ಶಿಷ್ಯ. ನನಗೇನು ಕೊರತೆ? ಯಾಮುನನನ್ನು ಹಾಗೆಯೇ ಸ್ವಲ್ಪ ಮೇಲಕ್ಕೆ ಎತ್ತಿ ತಲೆಯ ವಾಸನೆ ಗ್ರಹಿಸಿ ಆಚಾರ್ಯರು, ಪ್ರಭೋ, ಭಗವಂತ, ನೀನೇ ಇವನಿಗೆ ಯಾವಾಗಲೂ ಜೊತೆ ಇರಬೇಕು ಎಂದು ವೀರನಾರಾಯಣ ದೇವರನ್ನು ಮಾನಸಿಕವಾಗಿ ಬೇಡಿಕೊಂಡರು. ಅಷ್ಟರೊಳಗೆ ಈ ಸುದ್ದಿಯು ಹರಡಿ ಗುರುಕುಲವೇ ಕುತೂಹಲದಿಂದ ಕೂಡಿತು. ಎಲ್ಲ ಮಕ್ಕಳು ಯಾಮುನನ ಸುತ್ತಲೂ ಆವರಿಸಿದರು. ಯಾಮುನ, ಅರಮನೆಗೆ ಹೋಗುತ್ತೀಯಾ? ಮಕ್ಕಳು ಹೌದು ಎಂದು ಅಹಿತಕರವಾಗಿ ಉತ್ತರಿಸಿದನು. ಯಾಕೆ, ಅದರಲ್ಲೇನು ನಿನಗೆ ಬೇಸರ? ಮತ್ತೊಬ್ಬನು, ಅರಮನೆಯಲ್ಲೇನಿದೆ ನಾವು ಬೆರಗಾಗುವುದಕ್ಕೆ? ಯಾಮುನನು, ಯಾಕೆ ಯಾಮುನ? ಅರಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ಬಹಳ ಇವೆಯಂತೆ, ಅವನ್ನೆಲ್ಲ ನೋಡಬಹುದಲ್ಲ? ಅದನ್ನೆಲ್ಲ ಬಿಡು, ರಾಜಾರಾಣಿಯನ್ನು ನೋಡಬಹುದಲ್ಲ? ಮಕ್ಕಳು, ಯಾಕೆ, ನಿಮಗೂ ಅರಮನೆಗೆ ಬರಲು ಆಸೆಯ? ಯಾಮುನನು. ಮಕ್ಕಳ ಕಣ್ಣುಗಳಲ್ಲಿ ಮಿಂಚಿನ ಬೆಳಕು ಹರಡಿತು. ಏನು, ನಾವೂನಾ? ಅರಮನೆಗ? ನಾನು ಹೋಗಬೇಕಾದರೆ ನೀವು ಯಾಕೆ ಬರಬಾರದು? ಯಾಮುನನ ಪ್ರಶ್ನೆ. ಇಲ್ಲ ಯಾಮುನಾ ಎಂದು ಅವರು ಆರಂಭಿಸುವುದಕ್ಕೆ ಮುನ್ನವೇ, ಎಲ್ಲರೂ ಕಡ್ಡಾಯವಾಗಿ ನನ್ನೊಡನೆ ಬರುತ್ತೀರಿ ಎಂದು ಯಾಮುನನು ಆದೇಶಿಸಿದನು. ನಡೆಯುತ್ತಿರುವುದೆಲ್ಲವನ್ನೂ ದೂರದಿಂದ ನೋಡುತ್ತಿದ್ದರು ಆಚಾರ್ಯರು. ಇವೆಲ್ಲವೂ ಅವರಿಗೆ ಪುರಾಣದ ದೃಶ್ಯಗಳನ್ನು ನೆನಪಿಸಿದವು. ಹಿರಣ್ಯಕಶ್ಯಪುವಿನ ಮಗ ಪ್ರಹ್ಲಾದ ಗುರುಕುಲದಲ್ಲಿ ಕಲಿಯುತ್ತಿರುತ್ತಾನೆ. ತನ್ನ ಗೆಳೆಯರೊಂದಿಗೆ ಸೇರಿಕೊಂಡು ಹರಿನಾಮ ಸಂಕೀರ್ತನೆ ಮಾಡುತ್ತಾನೆ. ಅವನ ಗೆಳೆಯರೋ, ಪ್ರಹ್ಲಾದ, ನೀನು ರಾಜನ ಮಗ, ನಾವು ಅಸುರರ ಮಕ್ಕಳು. ನಾವು ಭಕ್ತಿ ತೋರಿಸಿದಲ್ಲಿ ಆ ಭಗವಂತ ನಮ್ಮನ್ನು ಒಪ್ಪಿಕೊಳ್ಳುತ್ತಾನಾ ಎಂದು ಕೇಳುತ್ತಾರೆ. ಗೆಳೆಯರೇ, ನೀವು ಅಸುರರ ಮಕ್ಕಳಾದರೆ ನಾನು ಯಾರು? ನಾನೂ ಒಬ್ಬ ಅಸುರನ ಮಗನೇ. ದೇವರ ಬಳಿ ಭಕ್ತಿಗೊಳ್ಳಲು ವ್ಯತ್ಯಾಸವೇನಿದೆ? ಅವನು ಕುಲವನ್ನು, ಶಿಕ್ಷಣವನ್ನು ನೋಡುವುದಿಲ್ಲ ಅಲ್ಲವಾ ಎಂದನು ಪ್ರಹ್ಲಾದನು. ಇಲ್ಲಿ ರಂಗನಾಥಾಚಾರ್ಯರ ಪೌತ್ರ ಮಹಾಮೇಧಾವಿಯಾದ ಯಾಮುನನು ಅರಮನೆಗೆ ಹೋಗುತ್ತಾನೆ ಎಂದೊಡನೆ ಮಕ್ಕಳು ಕೇಳಿದ ಪ್ರಶ್ನೆಗಳು, ಯಾಮುನನ ಉತ್ತರಗಳು ಅವರನ್ನು, ಅಂದರೆ ಗುರುಗಳನ್ನು ಪರವಶವಾಗುವಂತೆ ಮಾಡಿತು. ಮರುದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನವೇ ಗುರುಕುಲದ ಹೊರಗೆ ಹರ್ಷೋದ್ಗಾರ ಕೇಳಿಸಿತು. ಎಲ್ಲರೂ ಕುತೂಹಲದಿಂದ ಹೊರಗೆ ಬಂದರು. ಚೋಳರಾಜನ ಸೇನೆಯವರು ಪಲ್ಲಕ್ಕಿ, ವಾದ್ಯ, ಛತ್ರಿ, ಚಾಮರ ಎಂದು ಎಲ್ಲಾ ಉಪಚಾರಗಳೊಡನೆ ಗುರುಕುಲಕ್ಕೆ ಬಂದಿದ್ದರು. ಯಾಮುನನು ಯಾವ ಹೆದರಿಕೆಯೂ ಇಲ್ಲದೆ ತನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿಕೊಂಡನು. ಗುರುಗಳನ್ನು ಸಾಷ್ಟಾಂಗವಾಗಿ ನಮಸ್ಕರಿಸಿದನು. ವಿಜಯೀಭವ ಎಂದು ಅವನನ್ನು ಆಶೀರ್ವದಿಸಿದರು. ಅವರ ಎರಡೂ ಕೈಗಳನ್ನು ಹಿಡಿದು ಕರೆದುಕೊಂಡು ಬಂದ ಯಾಮುನನು, ಸ್ವಾಮಿ, ತಾವು ಪಲ್ಲಕ್ಕಿಯಲ್ಲಿ ಏರಿರಿ ಎಂದು ಬೇಡಿದನು. ಮಗುವೆ, ಇದು ರಾಜನು ನಿನಗಾಗಿ ಕೊಟ್ಟಂತದ್ದು, ನೀನೇ ಹತ್ತಬೇಕು. ಆಚಾರ್ಯರು ತಮ್ಮ ಕೃಪೆಯಿಂದ ಇದು ಲಭಿಸಿದೆ ಎಂದು ಅವನು ಮುಗಿಸುವುದಕ್ಕೆ ಮುನ್ನವೇ ಆಚಾರ್ಯರು ತನ್ನ ಕೈಗಳಿಂದ ಯಾಮುನನನ್ನು ಎತ್ತಿ ಪಲ್ಲಕ್ಕಿಯಲ್ಲಿ ಕೂರಿಸಿದರು. ಯಾಮುನನಿಗೆ ಜಯ, ಯಾಮುನನಿಗೆ ಜಯ ಎಂಬ ವಿದ್ಯಾರ್ಥಿಗಳ ಉತ್ಸಾಹ ಘೋಷವು ಆಕಾಶವನ್ನು ಮುಟ್ಟಿತು. ಈ ಚಿಕ್ಕ ಹುಡುಗನನ್ನ ಹೊರುವುದು ಎಂದು ವಿನೋದವಾದ ನೋಟದೊಡನೆ ಪಲ್ಲಕ್ಕಿ ಹೊರುವವರು ನೋಡಿದರು.
ಗುರುಕುಲ ವಿದ್ಯಾರ್ಥಿಗಳನ್ನು ಹತ್ತಿರ ಕರೆದ ಯಾಮುನನು ಅವರ ಕಿವಿಯಲ್ಲಿ ಏನೋ ಹೇಳಿದನು. ಹೇಳಿದ್ದೇ ತಡ, ಹ್ಞೂ ಎಂದು ವಿದ್ಯಾರ್ಥಿಗಳು ಆರ್ಭಟಿಸಿದರು. ಮೆರವಣಿಗೆ ಹೊರಟಿತು. ಆಚಾರ್ಯರು, ಏನು ವಿಪರೀತ ನಡೆಯುತ್ತದೆಯೋ ಈ ಹುಡುಗರ ಹುಡುಗಾಟದಲ್ಲಿ, ನಾನೂ ಒಳಗೊಂಡಿಹೆನಲ್ಲ ಎಂದು ಚಿಂತಿಸಿದರು. ಆದರೂ ಯಾಮುನನು ಅವರ ತಾತನ ಹಾಗೆ ಮಹಾಮೇಧಾವಿ ಎಂದು ತನ್ನನ್ನು ತಾವೇ ಆಶ್ವಾಸಪಡಿಸಿಕೊಂಡರು. ಯಾಮುನನು ಹೇಳಿಕೊಟ್ಟ ಹಾಗೆ ಸಹಪಾಠಿಗಳು ಉಚ್ಚ ಧ್ವನಿಯಲ್ಲಿ ಪಾಠವನ್ನು ಆರಂಭಿಸಿದರು. ಆ ಇಂಪಾದ ಸಂಗೀತದಲ್ಲಿ ಸೆಳೆದು ದೂತರು ತಮ್ಮನ್ನು ಮರೆತರು. ಪ್ರಪಂಚದ ಮೊದಲನೆಯ ಮಂಗಳ ಶ್ಲೋಕವಾದ ಮಾನಿಷಾದ ಎಂಬ ಶ್ಲೋಕವನ್ನು ವಾಲ್ಮೀಕಿಯ ಆಶ್ರಮದಲ್ಲಿ ಭರದ್ವಾಜರು ಇತರ ಅನೇಕ ಋಷಿಕುಮಾರರಿಂದಲೂ ಹಾಡಲ್ಪಟ್ಟ ಹಾಗೆ ಇಂದು ಇವರ ಧ್ವನಿಯು ಎಲ್ಲೆಲ್ಲೂ ಸದ್ದು ಮಾಡಿತು. ಈಗಾಗಲೇ ರಾಜಸಭೆಗೆ ತಾಳೆಗರಿಯನ್ನು ಕಳುಹಿಸಿದಾಗ ಅದರಲ್ಲಿ ಒಂದು ಶ್ಲೋಕವನ್ನು ಬರೆದಿದ್ದ ಯಾಮುನನು, ನಾವು ಕೇವಲ ಕವಿಗಳಲ್ಲ ಅಥವಾ ತಾಂತ್ರಿಕ ಶಾಸ್ತ್ರಗಳನ್ನು ಮಾತ್ರವೇ ತಿಳಿದವರಲ್ಲ, ಮತ್ತೆ ಎಂಥವರು ಎಂದು ಕೇಳಿದರೆ, ನಮ್ಮ ವಿರುದ್ಧ ವಾದಕ್ಕಾಗಿ ಬರುವಂತಹ ಮದ ಹಿಡಿದ ಆನೆಗಳ ಮದವನ್ನು ಹೋಗಿಸುವಂತಹ ಸಿಂಹಗಳು ಅನ್ನುವುದು ಆ ಶ್ಲೋಕದ ಅರ್ಥ. ವಿದ್ಯಾಗರ್ವ ಅಂದರೆ ಓದಿರುವ ಪೊಗರು ಕೊಂಡಿರುವಂತಹ ಆಕ್ಕಿ ಆಳ್ವಾನರನ್ನು ಈ ಶ್ಲೋಕದ ತಾತ್ಪರ್ಯ ಇನ್ನೂ ಮದವನ್ನು ಹಿಡಿಸಿತು. ಅದಲ್ಲದೆ ಸದ್ಯದ ಹುಡುಗರ ಈ ಪಠಣ ಅವನ ಮೂರ್ಖತನವನ್ನು ಬೆಳೆಸಿತು. ಇನ್ನು ಮುಂದಿನ ಪಾಠವನ್ನು ಆರಂಭಿಸಿದರು ಮಕ್ಕಳು. ಜೊತೆಯಲ್ಲಿ ಬಂದಿದ್ದ ರಾಜಸೇವಕರು ಈ ವಿಚಿತ್ರವನ್ನು ಸವಿಯುತ್ತಲೇ ಬಂದರು. ಹುಡುಗರ ಉತ್ಸಾಹದಲ್ಲಿ ಅವರೂ ಸೇರಿಕೊಂಡರು. ಕೆಲವು ಸೇವಕರು, ನಗರವಾಸಿಗಳು ಮತ್ತಿತರರು ತಮ್ಮೊಳಗೆ ಪಂದ್ಯವನ್ನು ಇಟ್ಟುಕೊಂಡರು. ಆಸ್ಥಾನ ಪಂಡಿತನಿಗೆ ವಿಜಯವೋ ಅಥವಾ ಈ ಹುಡುಗನಿಗೆ ವಿಜಯವೋ ಎಂದು ಎಲ್ಲಿ ನೋಡಿದರೆ ಅಲ್ಲಿ ಪಂದ್ಯದ ಚರ್ಚೆ. ಗಿರಿಜಾ ಎನ್ನುವ ಪಾರ್ವತಿಯ ಪಾದಗಳು ಇಡಲ್ಪಟ್ಟಿರುವುದರಿಂದ ಪ್ರಾಮುಖ್ಯತೆ ಹೊಂದಿರುವ ಹಿಮಾಲಯದಿಂದ ರಾವಣನಿಂದ ಅಪಹರಿಸಲ್ಪಟ್ಟ ಸೀತೆಯನ್ನು ಮರಳಿ ಕರೆದುಕೊಂಡು ಬರಲು ಬಂದಿದ್ದ ಸ್ಥಳವಾದ ಸೇತು ಎಂಬ ಸಮುದ್ರದಲ್ಲಿ ಇರುವಂತಹ ಸೇತುವೆಯವರೆಗೂ, ಅಂದರೆ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ, ಪೂರ್ವ ಪಶ್ಚಿಮ ಎಂಬ ದಿಕ್ಕುಗಳಲ್ಲೂ, ಅಂದರೆ ಪೂರ್ತಿಯಾಗಿ ಭಾರತವೆಲ್ಲೆಲ್ಲೂ ಯಾರಾದರೂ ಇರುವರಾ? ವೇದ, ವೇದಾಂಗ ಹಾಗೂ ಪೂರ್ವೋತ್ತರ ಮೀಮಾಂಸ ಶಾಸ್ತ್ರಗಳಲ್ಲಿ ಯಾರಾದರೂ ಇರುವರಾ? ವೇದ, ವೇದಾಂಗ ಹಾಗೂ ಪೂರ್ವೋತ್ತರ ಮೀಮಾಂಸ ಶಾಸ್ತ್ರಗಳಲ್ಲಿ ನನ್ನಂತಹ, ಅಂದರೆ ಯಾಮುನನಂತಹ ವಿಷಯಜ್ಞಾನ ಉಳ್ಳವನು ಯಾರಾದರೂ ಇರುವರಾ ಎಂಬ ಅರ್ಥ ಬರುವಂತಹ ಮತ್ತೊಂದು ಶ್ಲೋಕ. ಬರುವವನು ಚಿಕ್ಕ ಹುಡುಗ ತಾನೆ, ಸುಲಭವಾಗಿ ಅವನನ್ನು ಗೆಲ್ಲಬಹುದು ಎಂದು ಆಸ್ಥಾನ ಪಂಡಿತರು ಅಂದುಕೊಂಡಿದ್ದರೆ ಅವನ ವಿಚಾರವನ್ನು ಸರಿಸಮಾನವಾದ ಪೈಪೋಟಿ ಆಗುವ ರೀತಿಯಲ್ಲಿ ಹುಡುಗರ ಮೆರವಣಿಗೆಯಲ್ಲಿ ಎದ್ದ ಘೋಷವು ಆಕಾಶವನ್ನು ಮುಟ್ಟಿತು. ಮೆರವಣಿಗೆ ಅರಮನೆಯ ಬಳಿ ಬರಲು ಅಲ್ಲಿರುವವರು ಚಡಪಡಿಸಿದರು. ರಾಘವನು ರಾವಣ ವಧೆಯನ್ನು ಮುಗಿಸಿ ಸೀತೆಯನ್ನು ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಬರಲು ಹೇಳಿದನು. ಹಾಗೆಯೇ ಪಲ್ಲಕ್ಕಿಯನ್ನು ತೆಗೆದುಕೊಂಡು ವಾನರರು ಮುನ್ನಡೆದರು. ಅದೇ ರೀತಿಯಲ್ಲಿ ಯಾಮುನನನ್ನು ನೋಡಲು ಕಾತುರದಲ್ಲಿ ಅರಮನೆಯೇ ಅಲ್ಲಿ ಕಾದಿತ್ತು. ರಾಜ ರಾಣಿಯರು ಸೇರಿ ಎಲ್ಲರೂ ಹೊರಗೆ ನಿರೀಕ್ಷಿಸುತ್ತಿದ್ದರು. ಒಬ್ಬ ಚಿಕ್ಕ ಹುಡುಗನಿಗೆ ಇಂತಹ ಒಂದು ಸತ್ಕಾರವ ಎಂದು ಆಕ್ಕಿ ಆಳ್ವಾನನು ಅಸೂಯೆ ಪಡಲು ಆರಂಭಿಸಿದನು. ಅಸೂಯೆ ಎಂಬ ಈ ದೊಡ್ಡ ಭಾರವು ಅವನನ್ನು ಕರೆದಿರುವುದರಿಂದ ಅಲ್ಲವೋ ಹಲವು ಶ್ರೇಷ್ಠರ ಬಳಿ ಅಪಚಾರ ಪಟ್ಟು ಬಂದಿರುವನು.
ಪಲ್ಲಕ್ಕಿ ಅರಮನೆಯ ದ್ವಾರವನ್ನು ಸಮೀಪಿಸಿದ ಮೇಲೆ ಯಾಮುನನು ಅದರಿಂದ ಇಳಿದನು. ಅವನ ದಿವ್ಯ ತೇಜಸ್ಸನ್ನು ಕಂಡು ಹರ್ಷೋದ್ಗಾರ ಮಾಡಿದರು. ರಾಜ ರಾಣಿ ಹಾದಿಪೂರ್ತಿಯಾಗಿ ಅವನನ್ನು ನೋಡುತ್ತಿದ್ದರು. ತಾಯಿಯ ಮನಸ್ಸುಳ್ಳ ಆ ರಾಣಿಗೆ ಆ ಮಗುವನ್ನು ಅಪ್ಪಿ ಎತ್ತುಕೊಳ್ಳಬೇಕೆಂದು ನೆನೆದಳು. ಮಹಾಬಲಿ ಯಾಗಶಾಲೆಗೆ ವಾಮನನು ಬಂದಾಗ ಮಹಾಬಲಿಯೂ ಅವನ ವಿದ್ಯಾರ್ಥಿನಿ ವಿಂಧ್ಯಾವಳಿಯೂ ಬರಮಾಡಿಕೊಂಡ್ರಲ್ಲ, ಅದೇ ಸ್ಥಿತಿಯೇ ಇಲ್ಲಿಯೂ. ಅಂದು ಆ ದೃಶ್ಯವನ್ನು ಯಾಗಶಾಲೆಯಲ್ಲಿ ಕಂಡವರು ಇಂದಿಲ್ಲ. ಇಂದು ಈ ದೃಶ್ಯವನ್ನು ನೋಡುವವರು ಯೋಗಶೀಲರು. ಏನು ತೇಜಸ್ಸು, ಏನು ಗಂಭೀರ! ಅಬ್ಬ, ಹುಡುಗಾಟದ ವಯಸ್ಸಿನಲ್ಲಿಯೂ ಮೇಧಾವಿಯಾಗಿದ್ದಾನಲ್ಲ. ಒಬ್ಬನ ರೂಪವೇ ಅವನ ಪ್ರತಿಭೆಗೆ ಸಾಕ್ಷಿ, ಮಹಿಮೆಗೆ ಸಾಕ್ಷಿ ಎಂಬ ವೇದವಾಕ್ಯವು ಯಾಮುನನು ನೆನಪಿಸುವುದನ್ನು ಕಂಡು ರಾಜನು ಆಶ್ಚರ್ಯಚಕಿತಗೊಂಡನು. ಯಾವಾಗಲೂ ರಾಜನಿಗೆ ಇರುವಂತಹ ಅಂತರ್ಗತವಾದ ಸಂದೇಹ ಬುದ್ಧಿಯೊಡನೆ ಈ ಮಗುವು ನಮ್ಮ ಪಂಡಿತರನ್ನು ಗೆಲ್ಲುವುದಾ ಎಂಬ ವಿಚಾರ ಎದ್ದಿತು. ಅವನ ಮನಸ್ಸಿನ ವಿಚಾರವನ್ನು ತಿಳಿದ ಹಾಗೆಯೇ ರಾಣಿ ಮಾತನಾಡಿದಳು. ರಾಜರೇ, ಈ ಹುಡುಗ ನನ್ನ ಮಗ ನಿಜವಾಗಿಯೂ ಗೆಲ್ಲುತ್ತಾನೆ, ಇದರಲ್ಲೇನು ಸಂದೇಹ ಎಂದು ದೀರ್ಘವಾಗಿ ತಿಳಿಸಿದಳು. ಒಳ್ಳೆಯದೊಂದು ಅವಕಾಶ ದೊರಕಿತು ರಾಜನಿಗೆ. ಅದನ್ನು ವ್ಯರ್ಥ ಮಾಡುವನಾ? ದೇವಿ, ಏನು ಹೇಳುತ್ತಿದ್ದೀಯ? ಈ ಚಿಕ್ಕ ಹುಡುಗ ಆಸ್ಥಾನ ಪಂಡಿತರನ್ನು ಗೆಲ್ಲುತ್ತಾನ? ಹೌದು ಪ್ರಭೋ, ತಮಗೆ ಏಕೆ ಈ ಸಂದೇಹ? ರಾಣಿ, ಅದಲ್ಲ, ಎಳೆ ಬಾಲಕನಲ್ಲ. ರಾಜ, ತೇಜಸ್ಸು ವಯಸ್ಸು ಇವೆರಡೂ ಒಂದಕ್ಕೊಂದು ಸಂಬಂಧಪಟ್ಟದ್ ಅಲ್ಲ ಎನ್ನುವುದನ್ನು ತಾವು ಅರಿತಿರುವರಲ್ಲವೇ? ರಾಣಿ, ಹೌದು, ಅರಿತಿದ್ದೇನೆ. ಆದರೂ ಮನಸ್ಸಿನಲ್ಲಿ ಒಂದು ಸಂದೇಹ. ರಾಜ, ಸ್ವಾಮಿ, ನಮ್ಮೊಳಗೆ ಮಾತನಾಡಿಕೊಳ್ಳುವುದರಲ್ಲಿ ಏನು ಪ್ರಯೋಜನ? ಈ ಹುಡುಗ ಗೆಲ್ಲುವನ ಎನ್ನುವುದು ತಾನೇ ತಮ್ಮ ಸಂದೇಹ. ಸರಿ, ನಾನು ಹೇಳುತ್ತೇನೆ, ಇವನೇ ಜಯಿಸುತ್ತಾನೆ. ಇದನ್ನು ಒತ್ತಿ ಹೇಳುವ ಹಾಗೆ ಯಾವುದಾದರೂ ಒಂದು ಪಂದ್ಯವನ್ನು ಇಟ್ಟುಕೊಳ್ಳಲೂ ನಾನು ಸಿದ್ಧ. ರಾಣಿಯ ಈ ಅನಿರೀಕ್ಷಿತ ಘೋಷಣೆ ರಾಜನಿಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿತು. ರಾಜಕೀಯ ಕಾರಣಗಳಿಗೆ ಅವಳೊಡನೆ ಏಕಾಂತ ಸಲ್ಲಾಪದಲ್ಲಿದ್ದು ಬಹಳ ದಿನಗಳಾಗಿ ಹೋದವು. ಸದ್ಯಕ್ಕೆ ಅದಕ್ಕಾದ ಸಮಯವಿದು. ತಕ್ಷಣ ರಾಣಿಯ ಆಲೋಚನೆಗೆ ಒಪ್ಪಿದನು. ಸರಿ, ನಾನೂ ಪಂದ್ಯಕ್ಕೆ ಸಿದ್ಧ. ಏನು ಪಂದ್ಯ ಎಂದನು. ಒಂದು ಕ್ಷಣ ಅವರಿಬ್ಬರ ನಡುವೆ ಭಾರೀ ಮೌನ ಮನೆ ಮಾಡಿತು. ನಂತರ ರಾಜನೇ ಮಾತನಾಡಿದನು. ದೇವಿ, ಈ ಹುಡುಗ ಮಾತ್ರ ಗೆದ್ದರೆ ನನ್ನ ರಾಜ್ಯದಲ್ಲಿ ಅರ್ಧವನ್ನು ಅವನಿಗೆ ಕೊಡುತ್ತೇನೆ. ಇದು ದೇವರ ಮೇಲೆ ಆಣೆ ಎಂದು ಹಾಸ್ಯವಾಗಿ ಎಣಿಸುತ್ತಾ ಹೇಳಿದನು. ರಾಜನ ಈ ಹೇಳಿಕೆಯನ್ನು ರಾಣಿಯೂ ಅಪೇಕ್ಷಿಸಲಿಲ್ಲ. ಎಂತಹ ಒಂದು ಪಂದ್ಯ! ರಾಜ್ಯದಲ್ಲಿ ಅರ್ಧವನ್ನು ಕೊಡುವುದು ಸಾಧ್ಯವಾ? ಅವಳ ಮುಖ ನೋಡಿ ರಾಜನು, ಸಂಶಯವೇ ಬೇಡ, ನಮ್ಮ ತೀರ್ಮಾನ ಬದಲಾಗುವುದಿಲ್ಲ ಎಂದು ಖಚಿತಪಡಿಸಿದನು. ರಾಜರೇ, ಹಾಗಿದ್ದಲ್ಲಿ ಒಂದು ವೇಳೆ ಈ ಬಾಲಕನು ಸೋತರೆ ನಾನು ತಮಗೆ ದಾಸಿ. ಇನ್ನು ಮುಂದೆ ನನ್ನ ಮಾತುಗಳು ನಿಮ್ಮ ವಿರುದ್ಧ ಇರುವುದಿಲ್ಲ ಎಂದು ರಾಣಿ ಪ್ರತಿಜ್ಞೆ ಮಾಡಿದಳು. ಅಷ್ಟರೊಳಗೆ ಬಳಿ ಬಂದ ಯಾಮುನನು ರಾಜ ರಾಣಿಯರಿಗೆ ಪ್ರಣಾಮವನ್ನು ಸಲ್ಲಿಸಿದನು. ಹಾಗೆ ಅಪ್ಪಿ ಎತ್ತುಕೊಂಡು ಮುತ್ತಿಡಬೇಕೆಂದು ಅನಿಸಿತು ರಾಣಿಗೆ. ಆದರೂ ತನ್ನ ಕಾತುರತೆಯನ್ನು ಅಡಗಿಸಿಕೊಂಡಳು. ಅವಳ ಆ ಪ್ರಯತ್ನ ಬಹಳ ಕಷ್ಟವಾದುದು.
ಎಲ್ಲರೂ ಸಭೆಯೊಳಗೆ ಪ್ರವೇಶಿಸಿದರು. ಅಲಕ್ಷ್ಯದಿಂದ ಯಾಮುನನನ್ನು ನೋಡಿದನು ಆಕ್ಕಿಯಾಳ್ವಾನನು. ಯಾಮುನನು ವಿನಮ್ರವಾಗಿ ಅವರಿಗೆ ಪ್ರಣಾಮವನ್ನು ಸಲ್ಲಿಸಿದನು. ಸವಾಲಿಗೆ ಬಂದಿರುವವನು ನೀನು, ನನ್ನನ್ನು ಏತಕ್ಕಾಗಿ ನಮಸ್ಕರಿಸಿದೆ? ಪಂಡಿತನು ಕೇಳಿದ ಅಲಕ್ಷ್ಯವಾದ ಪ್ರಶ್ನೆ. ಜ್ಞಾನಶ್ರೇಷ್ಠರನ್ನು ಕಂಡ ಕೂಡಲೇ ನಮಸ್ಕರಿಸಬೇಕೆಂಬುದು ನಮ್ಮ ಗುರುಗಳು ಹೇಳಿಕೊಟ್ಟ ಬಾಲಪಾಠ. ಅದನ್ನೇ ಮಾಡಿದೆ. ಯಾಕೆ ಇದನ್ನು ತಾವು ತಿಳಿದಿಲ್ಲವೇ? ಯಾವುದೋ ಚಿಕ್ಕ ಹುಡುಗ ಅಲಕ್ಷ್ಯವಾಗಿ ಇವನನ್ನು ಹೆದರಿಸಬಹುದು ಎಂದು ಅಂದುಕೊಂಡಿದ್ದ ಪಂಡಿತ ಈ ಪ್ರತ್ಯುತ್ತರವನ್ನು ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ಒಂದು ಸಮಯ ಮಹರ್ಷಿಗಳೆಲ್ಲರೂ ಸೇರಿ ಬ್ರಹ್ಮತತ್ವ ಕುರಿತಾದ ಸಂಶೋಧನೆ ಮಾಡುವುದಕ್ಕಾಗಿ ದೊಡ್ಡ ಸಭೆಯೊಂದನ್ನು ಆಯೋಜಿಸಿದ್ದರಂತೆ. 7 ಕಲ್ಪಗಳಿಗೆ ಮುನ್ನವೇ ಇರುವಂತಹ ಭಗವಂತನ ಹೊಟ್ಟೆಯಲ್ಲಿ ಸೇರಿ ಅಂಡ ಚರಾಚರಗಳನ್ನು ಕಂಡವರಾದ ಮಾರ್ಕಂಡೇಯ ಮಹಾಮುನಿವರು ಆ ಸಭೆಗೆ ಆಗಮಿಸಿದರು. 7 ವಯಸ್ಸಿನ ಬಾಲಕನಾಗಿದ್ದ ಪರಾಶರ ಮುನಿವರು ಆ ಸಭೆಯಲ್ಲಿದ್ದರು. ಅವರನ್ನು ಕಂಡ ಮಾರ್ಕಂಡೇಯರು ನೇರವಾಗಿ ಅವರ ಬಳಿ ಹೋಗಿ ನಮಸ್ಕರಿಸಿದರು. ಮಹರ್ಷಿ, ಏನಿದು ಎನ್ನುವುದಕ್ಕೆ 7 ಕಲ್ಪ ಕಾಲದಲ್ಲಿ ನಾನು ಪಡೆದಿರುವಂತಹ ಆತ್ಮಜ್ಞಾನವನ್ನು 7 ವಯಸ್ಸಿನಲ್ಲಿ ಪಡೆದಿರುವವರು ತಾವು ಎಂದರಂತೆ. ಅಲ್ಲಿನ ಹಾಗೆಯೇ ಯಾಮುನನು ತಾನು ನಮಸ್ಕರಿಸತಕ್ಕವನು ಎನ್ನುವುದನ್ನು ಆ ಪಂಡಿತನು ಅರಿತಿರಲಿಲ್ಲ ಅನಿಸುತ್ತದೆ. ವಾದ ವಿವಾದಕ್ಕೆ ತಯಾರಾ? ತನ್ನ ಮೊದಲ ಸೋಲನ್ನು ಅಡಗಿಸಲು ಪ್ರಯತ್ನಿಸಿದನು ಪಂಡಿತನು. ಪಂಡಿತರೇ, ತಾವು ಕರೆದರ? ರಾಜನು ರಾಣಿಯು ನೇತೃತ್ವವನ್ನು ವಹಿಸಿ ಕುಳಿತುಕೊಂಡಿದ್ದಾರೆ. ಇತರ ವಿದ್ವನ್ ಶಿರೋಮಣಿಗಳು ಇಲ್ಲಿ ತುಂಬಿದ್ದಾರೆ. ತಮ್ಮ ಇಚ್ಛೆ ಏನೋ ಅದನ್ನು ನೆರವೇರಿಸಲು ಕಾಯುತ್ತಿದ್ದೇನೆ. ನಮ್ರತೆಯಿಂದ ಯಾಮುನನು. ಯಾಮುನನ ಈ ಶಾಂತಿ, ನಮ್ರತೆ ಪಂಡಿತನಿಗೆ ಇನ್ನೂ ಕಿರಿಕಿರಿಯನ್ನು ಉಂಟು ಮಾಡಿತು. ಮಗುವೆ, ನೀನು ಚಿಕ್ಕವನು, ಪ್ರಶ್ನೆಗಳನ್ನು ಕೇಳು. ನಾನು ಅವುಗಳಿಗೆ ನಿರಾಕರಣೆ ತಿಳಿಸುತ್ತೇನೆ. ನಿನ್ನೊಡನೆ ವಿವಾದ ಮಾಡುವುದೇ ತಪ್ಪು. ಸರಿ, ಹೋಗಲಿ. ನಿನ್ನ ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಎಂಬಲ್ಲಿ ಸೋಲನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ನೀನು ಅದಕ್ಕೆ ಸಮಾಧಾನವನ್ನು ಹೇಳಬೇಕು. ಅಲಕ್ಷ್ಯ, ದಂಭ, ಅಹಂಕಾರ ಇವುಗಳು ಪೂರ್ಣ ರೂಪವಾಗಿ ಇರುವ ಆಸ್ಥಾನ ಪಂಡಿತನು. ಶಾಂತಿ, ಆತ್ಮಜ್ಞಾನ, ವಿನಯ ಇವುಗಳ ರೂಪವಾದ ಬಾಲಕನು. ಪಂಡಿತನ, ಬಾಲಕನ ಗೆಲ್ಲುವುದು ಯಾರು? ಚೋಳ ರಾಜ್ಯವೇ ತನ್ನ ಎಲ್ಲಾ ದೃಷ್ಟಿಯನ್ನು ಅರಮನೆಯ ಮೇಲೆ ಇಟ್ಟಿತು. ಆ ಬೀದಿಗಳ ಕತ್ತಲೆ ಪೂರ್ಣವಾಗಿ ಆಸ್ಥಾನ ಪಂಡಿತನ ಮನಸ್ಸಿನಲ್ಲಿ ನೆಲೆ ಮಾಡಿಬಿಟ್ಟಿತ್ತು. ಅಂದರೆ ಅದು ತಪ್ಪಾಗಲಾರದು. ರಾಜನೂ ಸೇರಿ ಎಲ್ಲರೂ ಅಲ್ಲಿ ನಡೆಯಲಿರುವ ದೃಶ್ಯಗಳನ್ನು ಕಾಣಲು ಕಾತುರರಾಗಿದ್ದರು. ಬಾಲಕನು ವಿನಯದಿಂದ ರಾಜ ರಾಣಿಯನ್ನು ನಮಸ್ಕರಿಸಿದನು. ತನ್ನ ಆಚಾರ್ಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದನು. ಆಸ್ಥಾನ ಪಂಡಿತನು ಸೇರಿ ಸಭೆಯಲ್ಲಿದ್ದ ಎಲ್ಲರಿಗೂ ಪ್ರಣಾಮಗಳನ್ನು ತಿಳಿಸಿದನು. ಪಂಡಿತರೇ, ಇದೋ ಪ್ರಶ್ನೆಗಳು ಎಂದು ಕೇಳಿದ ಪ್ರಶ್ನೆಯಲ್ಲಿ ಚೋಳರಾಜನ ಸಭೆಯೇ ಅಚ್ಚರಿಯಲ್ಲಿ ಮುಳುಗಿತು. ಪಂಡಿತನನ್ನು ಗೆಲ್ಲಲು ಬಾಲಕನು ಕೇಳಿದ್ದು ಆಟವಾ, ವೇದಾಂತವಾ? ಅರಮನೆ ಪೂರ್ತಿಯೂ ಬಹಳ ನಿಶ್ಶಬ್ದವಾಗಿತ್ತು. ಮದ ಹಿಡಿದ ಆನೆಯ ಹಾಗೆ ಪಂಡಿತನು ಗರ್ವದೊಡನೆ ನಿಂತಿದ್ದಾನೆ. ಚಿಕ್ಕ ಮೊಲದ ಹಾಗೆ ಅವನ ಎದುರಲ್ಲೇ ಬಾಲಕನಾಗಿರುವ ಯಾಮುನನು. ಏನು ನಡೆಯುತ್ತೋ ಎಂಬ ನಿರೀಕ್ಷೆ ಎಲ್ಲರ ಹೃದಯ ಬಡಿತವನ್ನು ಹೆಚ್ಚಿಸುವಂತೆ ಮಾಡಿತು.
ಈ ಮದ ಹಿಡಿದ ಆನೆ ಬಲವನ್ನು ಕಳೆದುಕೊಳ್ಳುವುದಾ ಅಥವಾ ಪರಿತಾಪವಾದ ಬಾಲಕನು ಪುಡಿ ಪುಡಿಯಾಗುತ್ತಾನ? ಒಬ್ಬೊಬ್ಬರ ಹೃದಯದಲ್ಲೂ ಮನೆ ಮಾಡಿದ ಪ್ರಶ್ನೆ ಇದು. ಆದರೆ ಇಡೀ ಪ್ರಪಂಚವನ್ನು ಅಲಗಾಡಿಸುವಂತಹ ಪ್ರಶ್ನೆಯೊಂದನ್ನು ಎಬ್ಬಿಸಿದನು ಬಾಲಕನು. ಅವನು ಕೇಳಿದ ಪ್ರಶ್ನೆ ಅರಮನೆಯನ್ನೇ ಯಾಕೆ, ರಾಜನನ್ನೂ ರಾಣಿಯನ್ನೂ ಸೇರಿ ಹಾ ಹಾ ಎನ್ನುವಂತಹ ಅಚ್ಚರಿಗೆ ಒಳಪಡಿಸಿತು. ಬಾಲಕನು ಪ್ರಶ್ನೆಗಳನ್ನು ಕೇಳಬೇಕು, ಪಂಡಿತನು ಅದನ್ನು ನಿರಾಕರಿಸಿ ಉತ್ತರಿಸಬೇಕು. ಇದುವೇ ಸಭೆಯ ಒಪ್ಪಂದ. ಸ್ವಲ್ಪವೂ ಯೋಚಿಸದೆ ಯಾಮುನನು ಮೊದಲ ಪ್ರಶ್ನೆಯನ್ನು ಕೇಳಿದನು. ಪಂಡಿತರೇ, ನಿಮ್ಮ ತಾಯಿ ಬಂಜೆಯಲ್ಲ, ಇದು ಸತ್ಯವಲ್ಲವೇ? ತರ್ಕ, ಮೀಮಾಂಸ, ವ್ಯಾಕರಣ ಮುಂತಾದ ಶಾಸ್ತ್ರಗಳಲ್ಲಿ ನಿಪುಣರು ಪಂಡಿತರು. ಪರ್ವತದ ಜಲಪಾತವು ಭೂಮಿಯನ್ನು ಹೊಡೆಯುವಂತೆ ಅವನ ಮಾತುಗಳು ತತ್ತರಿಸಿತು. ಇಲ್ಲಿ ಸಭೆಗೆ ಬರುವುದಕ್ಕೆ ಮೊದಲಿನವರೆಗೂ ಹೊಸದಾಗಿ ಹೊರಬಂದಿರುವ ಪುಸ್ತಕದವರೆಗೂ ಅರೆದು ಕುಡಿದು ಬಿಟ್ಟೇ ಬಂದಿದ್ದರು. ಆ ಮಟ್ಟಕ್ಕೆ ಅವರು ಕಲಿಯದೇ ಇರುವುದು ಯಾವುದೂ ಇಲ್ಲ ಎಂದು ದೀರ್ಘವಾಗಿ ಹೇಳಬಹುದು. ಆದರೆ ಈಗ ಯಾಮುನನ ಪ್ರಶ್ನೆ ಅವರನ್ನು ತಡುಮಾರಿಸಿತು. ಇವರ ಒಪ್ಪಂದವನ್ನು ಒಂದು ಸರಿ ಓದಿ ನೋಡಿ. ಅದೇನೆಂದರೆ, ಬಾಲಕನು ಅಂದರೆ ಯಾಮುನನು ಹೇಳುವುದನ್ನು ಪಂಡಿತರು ನಿರಾಕರಿಸಬೇಕು. ಅದಕ್ಕೆ ಅನುಗುಣವಾಗಿ ಮೊದಲ ಪ್ರಶ್ನೆಯಾದ ನಿಮ್ಮ ತಾಯಿ ಬಂಜೆಯಲ್ಲ ಎನ್ನುವುದು, ಇದನ್ನು ಪಂಡಿತರು ತಪ್ಪು ಎಂದು ಸಾಧಿಸಬೇಕು. ಪ್ರಬಲ ಪಂಡಿತರಿಗೆ ಇದೆಂಥ ವಿಸ್ಮಯ ಎಂದು ಅಂದುಕೊಳ್ಳಲು ಅನಿಸುತ್ತಿದೆ ಅಲ್ಲವೇ? ಸ್ವಲ್ಪ ಯೋಚಿಸಿ, ಇದರ ಉತ್ತರ ಯಾವ ರೀತಿ ಇರಬಹುದು? ಪಂಡಿತನು ತನ್ನ ತಾಯಿಯ ಸ್ಥಿತಿಯನ್ನು ಯಾವ ರೀತಿಯಲ್ಲಿ ಮುಂದಿಡಬೇಕು? ಅಂದರೆ ನನ್ನ ತಾಯಿ ಬಂಜೆನೆ ಎನ್ನುವುದನ್ನು ನಿರ್ಣಯಿಸಬೇಕು. ಇದೊಂದು ವಿಚಿತ್ರವಾದ ನಿಬಂಧನೆ. ಹೆತ್ತ ಮಗನೇ ತನ್ನ ತಾಯಿ ಮಗುವಿನ ಭಾಗ್ಯ ಇಲ್ಲದವಳು ಎಂದು ವಾದಿಸಿದರೆ ಆಗ ಅವನು ಯಾರ ಮಗ? ಅಥವಾ ಅವನನ್ನು ಹೆತ್ತ ತಾಯಿ ಯಾವ ವಿಧದಲ್ಲಿ ಬಂಜೆಯಾಗಲು ಸಾಧ್ಯ? ಸ್ಪಷ್ಟ ಚಿಂತನೆಯೊಡನೆ ಒಂದಕ್ಕೆ 2 ಬಾರಿ ಓದಿ ನೋಡಿ. ಆಕ್ಕಿ ಆಳ್ವಾನನ ಧರ್ಮ ಸಂಕಟವಾದ ಸ್ಥಿತಿ ತಿಳಿಯುತ್ತದೆ. ಸಿಂಹದ ಬಾಯಲ್ಲಿ ಬಿದ್ದ ನರಿಯ ಮರಿಯಂತೆ ಈ ಬಾಲಕನನ್ನು ಸುಲಭವಾಗಿ ಸೋಲಿಸಿ ಬಿಡಬಹುದು ಎಂಬ ನಗುವನ್ನು ಹೊಂದಿದ್ದ ಅವನಿಗೆ ಯಾಮುನನ ಮೊದಲ ಹೇಳಿಕೆಯೇ ಬಡಿಯಿತು. ನನ್ನ ತಾಯಿ ಮಕ್ಕಳ ಭಾಗ್ಯ ಇಲ್ಲದವಳು ಎನ್ನುವುದನ್ನು ನಿರೂಪಿಸಲು ಯಾವ ಮಗನಿಂದ ಸಾಧ್ಯ? ಇದುವರೆಗೆ ತನ್ನ ಬಾಳಲ್ಲಿ ಕಂಡಿಲ್ಲದ ದೊಡ್ಡ ಪರೀಕ್ಷೆಯೊಂದರ ಮುಂದಿನ ಘಟ್ಟ ಆಕ್ಕಿ ಆಳ್ವಾನನನ್ನು ಸಮೀಪಿಸಿತು. ಹೌದು, ಅನುಮತಿಸಲ್ಪಟ್ಟ ಕಾಲಾವಕಾಶದವರೆಗೆ ಉತ್ತರಿಸಲು ಸಾಧ್ಯವಾಗದೆ ಪಂಡಿತನು ಬಳಲಿದ. ಸರಿ, ಮತ್ತೊಂದು ಅವಕಾಶ ಕೊಡೋಣ ಎಂದ ಯಾಮುನನು ಮುಂದಿನ ಪ್ರಶ್ನೆ ಕೇಳಿದನು. ವಜ್ರಾಯುಧದ ಹಾಗೆ ದೊಡ್ಡ ಬಡಿತ ಆ ಪ್ರಶ್ನೆ. ಪಂಡಿತನನ್ನು ಇನ್ನೂ ಅಸ್ಥಿರಗೊಳಿಸಿತು. ಅದೇನು ಪ್ರಶ್ನೆ? ಪಂಡಿತರೇ, ಇದೋ ನಮ್ಮ ಚಕ್ರವರ್ತಿ ಇರುವರಲ್ಲ ಎಂದು ಯಾಮುನನು ಕೈ ತೋರಿಸಿದೊಡನೆ ಮುಂದಿನ ಪ್ರಶ್ನೆಯನ್ನು ತಿಳಿಯುವ ಕಾತುರದಲ್ಲಿ ಎಲ್ಲರೂ ಅರಸನನ್ನೇ ನೋಡಿದರು. ರಾಜನಿಗೋ ಈ ಬಾಲಕನು ಏಕೆ ನನ್ನನ್ನು ಇದರಲ್ಲಿ ಎಳೆಯುತ್ತಿದ್ದಾನೆ ಎಂಬ ಚಿಂತನೆ. ರಾಣಿ ರಾಜನನ್ನು ಕಂಡು ಮೆಲ್ಲಗೆ ನಗುತ್ತಾಳೆ. ತನ್ನ ಗೆಲುವು ಸಮೀಪಿಸುತ್ತಿರುವುದನ್ನು ಅವಳು ಭಾವಿಸಿದ ಹಾಗೆ. ಇದೋ ನಮ್ಮ ಚಕ್ರವರ್ತಿ ಚೋಳರಾಜರಿದ್ದಾರಲ್ಲ ಎಂದು ಮತ್ತೆ ಅರಸನನ್ನು ಕೈ ತೋರಿಸಿದನು ಯಾಮುನನು. ನಮ್ಮ ಅರಸರು
ಅತಿ ದೊಡ್ಡ ತ್ರಿಭುವನ ಚಕ್ರವರ್ತಿ ಎಂದು ಅವನು ಮುಗಿಸೋದಕ್ಕೆ ಮುನ್ನವೇ ಏನು ಏನು ಎಂದು ಎಲ್ಲೆಲ್ಲಿಯೂ ಆಶ್ಚರ್ಯ ಧ್ವನಿ ಪ್ರತಿಧ್ವನಿಸಿತು. ಆಶ್ಚರ್ಯ ಪ್ರವಾಹ ಸಭೆಯಲ್ಲಿ ಎಲ್ಲೆಲ್ಲೂ ತುಂಬಿಕೊಂಡಿತು. ಪಂಡಿತನು ಬಲ ಕಳೆದುಕೊಂಡಂತೆ ಆದನು. ಪ್ರಶ್ನೆಯ ಬಡಿತವು ಅವನ ಗರ್ವವನ್ನು ಚೂರು ಚೂರಾಗಿ ಮಾಡಿತು. ಯಾವ ಚಕ್ರವರ್ತಿ ತನಗೆ ದೊಡ್ಡ ಪದವಿಯನ್ನು ಕೊಟ್ಟಿದ್ದಾನೋ, ಧನಧಾನ್ಯವನ್ನು ಕೊಟ್ಟು ಗೌರವಿಸಿದ್ದಾನೋ, ಯಾರನ್ನು ಕಂಡರೆ ವೈರಿಗಳು ನಡುಕವನ್ನು ತಂದುಕೊಳ್ಳುವರೋ ಆ ರಾಜಾಧಿರಾಜನನ್ನು ನಿರಾಕರಿಸಿ ಮಾತನಾಡಬೇಕು. ಅಂದರೆ ಚೋಳರಾಜ ಚಕ್ರವರ್ತಿ ಅಲ್ಲ, ಈ ರೀತಿ ಹೇಳಿದರೆ ಆಸ್ಥಾನ ಪಂಡಿತನ ಸ್ಥಿತಿ ಏನಾಗುವುದು? ತನ್ನನ್ನು ಸಾಬೀತುಪಡಿಸಿಕೊಳ್ಳಲು ಅವಕಾಶವೇ ಇಲ್ಲವೇ ಎಂದು ಪಂಡಿತನು ಹಂಬಲಿಸಿ ಬಳಲಿದನು. ಬದುಕಲ್ಲಿ ಇದುವರೆಗೂ ಸಂಧಿಸದಂತಹ ವೇದನೆಯ ತರುಣವಿದು. ಇನ್ನು ಮೂರನೇ ಪ್ರಶ್ನೆ ಏನು ಬರುತ್ತೋ, ಅದರ ಬಡಿತ ಯಾವ ರೀತಿ ಇರುತ್ತದೋ ಎಂದು ಯೋಚಿಸುವುದರ ಒಳಗೆ ಮುಂದಿನ ಪ್ರಶ್ನೆ ಅವನನ್ನು ಪೂರ್ತಿಯಾಗಿ ಸ್ಥಿರತೆ ಕಳೆದುಕೊಳ್ಳುವಂತೆ ಮಾಡಿತು. ಯಾವುದಾದರೂ ಒಂದು ರೀತಿಯಲ್ಲಿ ಈ ಹಿಂದಿನ ಎರಡೂ ಪ್ರಶ್ನೆಗಳಿಗೆ ಸಮಾಧಾನವನ್ನು ಹೇಳಿಬಿಡಬಹುದು. ಆದರೆ ಆ ಮೂರನೆಯ ಪ್ರಶ್ನೆ ಬಹುದೊಡ್ಡ ಹೊಡೆತ. ಪಂಡಿತರೇ, ಇದೋ ನನ್ನ ಮೂರನೆಯ ಪ್ರಶ್ನೆ ಎಂದು ಬಿಲ್ಲಿನಿಂದ ಬಿಟ್ಟ ಬಾಣದ ಹಾಗೆ ಕೇಳಿದನು ಯಾಮುನನು. ಇದೋ, ಅವನು ಕೈ ತೋರಿಸಿದ ದಿಕ್ಕಿನಲ್ಲಿ ಭಯಪಟ್ಟುಕೊಂಡೇ ನೋಡಿದನು. ಇಲ್ಲ ಇಲ್ಲ, ಪಂಡಿತನೂ ಸೇರಿ ಎಲ್ಲರೂ ನೋಡಿದರು. ಅವನು ಬೆರಳು ಮಾಡಿದ್ದು ಚೋಳ ರಾಜ್ಯದ ಮಹಾರಾಣಿ ಅರಸ ಮಹಾದೇವಿ. ಇದೋ ನಮ್ಮ ರಾಣಿ ಪತಿವ್ರತೆ. ಅಷ್ಟೇನೆ. ಹಾ ಹಾ, ಅಯ್ಯ, ವಿಪರೀತ, ಚಿಕ್ಕ ಹುಡುಗಾಟ ಎಂದೆಲ್ಲ ಖಂಡನೆಗಳು ಕೇಳಿ ಬಂದವು. ಪಂಡಿತರಿಗೆ ಮೂರ್ಛೆಯೇ ಬಂದು ಬಿಟ್ಟಿತು. ಇಲ್ಲಿ ಭೂಮಿ ಜಾರಲು ತೊಡಗಿತು. ಒಮ್ಮೆಲೆ ಈ ಭೂಮಿ ಬಿರಿದು ತನ್ನನ್ನು ಒಳಗೆ ಕರೆದುಕೊಳ್ಳುವುದಿಲ್ಲವಾ ಎಂದೆಲ್ಲ ಹಂಬಲಿಸಿದನು. ಒಂದು ಸಾರಿ ಉಸಿರನ್ನು ಎಳೆದುಕೊಂಡು ಬಿಡುವುದಕ್ಕೂ ಕೂಡ ಭಯವಾಗಿತ್ತು. ರಾಣಿ ಪತಿವ್ರತೆ ಮನಸ್ಸು ಪೂರ್ತಿ ಯಾಮುನನ ಮಾತು ಪ್ರತಿಧ್ವನಿಸಿತು. ಈ ರಾಣಿ ಪತಿವ್ರತೆಯಲ್ಲ ಎಂದಲ್ಲವೇ ವಾದಿಸಬೇಕು? ಏನು ಮಾಡಬೇಕು? ದೇವರೇ, ಇದೆಂತಹ ಪರೀಕ್ಷೆ! ಈ ಹೊಡೆತ ಅವನು ತನ್ನ ಬದುಕಿನಲ್ಲಿ ಕಂಡಿಲ್ಲವಂತದ್ದು. ರಾಣಿಯೋ ಮುಗುಳ್ನಗೆ ಬೀರಿದ್ದು ಬದಲಾಗದ ಹಾಗೆ ತಾಯಿಯ ಪ್ರೀತಿ ಹೆಚ್ಚಿ ಯಾಮುನನನ್ನೇ ನೋಡಿಕೊಂಡಿದ್ದಳು. ತನ್ನನ್ನು ಕುರಿತು ಇಂತಹ ಪ್ರಶ್ನೆಯೊಂದನ್ನು ಯಾಮುನನು ಹೇಳಿದ್ದರೂ ಅದಕ್ಕೆ ಆದ ಒಂದು ಬಲವಾದ ಕಾರಣವಿರಬೇಕು ಎನ್ನುವುದನ್ನು ಅವಳು ಭಾವಿಸದೇ ಏನೂ ಇಲ್ಲ. ಸಭೆಯಲ್ಲಿ ದೊಡ್ಡ ಗದ್ದಲ. ಏನನ್ನೂ ಮಾಡಲು ಹೊಳೆಯದವನಾದ ಆಕ್ಕಿ ಆಳ್ವಾನನು ಏನು ನಡೆಯದ ಹಾಗೆ ಯಾಮುನನು. ಏನು ನಡೆಯುತ್ತೋ ಎಂದು ಸಭೆಯವರು ಅಂದಾಜಾಗಿ ಪಂಡಿತನು ಸೋಲುವುದು ಖಚಿತವಾಗಿ ಬಿಟ್ಟಿತ್ತು. ಆದರೆ ಇನ್ನೂ ಒಂದು ಅವಕಾಶ ಉಂಟು. ಯಾಮುನನು ಪ್ರಶ್ನೆ ಕೇಳಿದನಲ್ಲ, ಅದಕ್ಕಾದ ಉತ್ತರವನ್ನು ಕೊಡಬಾರದೆ? ಹುಡುಗಾಟದ ಪ್ರಶ್ನೆಗಳ ಅಥವಾ ಅದಕ್ಕೆ ಉತ್ತರ ಉಂಟೆ? ರಾಜ ರಾಣಿ ಇಬ್ಬರಲ್ಲಿ ಯಾರು ಗೆದ್ದರು? ಇಲ್ಲದಿದ್ದರೆ ಸಭೆಯಲ್ಲಿ ಬೇರೆ ಆಶ್ಚರ್ಯವಾದ ವಿಷಯ ಯಾವುದಾದರೂ ನಡೆಯಿತೆ? ಪ್ರಶ್ನೆಗಳು ಕೇಳುವುದು ಸುಲಭ, ಆದರೆ ಅದಕ್ಕಾದ ಉತ್ತರವನ್ನು ಕೊಡುವುದು ಕಠಿಣ. ಇಂತಹ ವಾದಗಳು ನಡೆಯುವ ಸಭೆಯಲ್ಲಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಕಡ್ಡಾಯವಾಗಿ ಅದಕ್ಕಾದ ಉತ್ತರವನ್ನು ಹೇಳಲೇಬೇಕು. ಆಕ್ಕಿ ಆಳ್ವಾನನ ಮಹಾಮಹಿಮೆಯಲ್ಲ ಪುಡಿ ಪುಡಿಯಾಗುವ ಹಾಗೆ ಯಾಮುನನು ಪ್ರಶ್ನೆಗಳನ್ನು ರಚಿಸಿದ್ದ. ಮುಂದೆ ಏನು ನಡೆಯುತ್ತೋ ಎಂಬ ಕಾತುರದಲ್ಲಿ ಸಭೆಯವರು ಭಾರೀ ಮೌನದಿಂದಿದ್ದರು.
ಮೂರನೇ ಪ್ರಶ್ನೆ ಹೊರಬಂದ ಕೂಡಲೇ ಸಭೆಯವರ ಹೃದಯ ಬಡಿತವು ಹೆಚ್ಚಾಗಿ ನಿಖರವಾಗಿ ಕೇಳಿಸಿತು. ರಾಜನು ಥಟ್ಟನೆ ಎದ್ದು ಖಡ್ಗವನ್ನು ತೆಗೆಯಬಾರದೆ ತನ್ನ ಮಡದಿಯನ್ನು ಕುರಿತು ವಿಮರ್ಶೆ ಮಾಡಲು ರಾಜನು ಅವಕಾಶ ಕೊಟ್ಟು ಬಿಟ್ಟನಲ್ಲ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ನಿಂತಿತು. ರಾಣಿಯ ಶಾಂತಿ ಅರಸನಿಗೆ ಅರ್ಥವಾಯಿತು. ಈ ಬಾಲಕನ ಬಳಿ ಯಾವುದೋ ವಿಶೇಷ ಅಡಗಿಕೊಂಡಿದೆ. ಇಲ್ಲದಿದ್ದರೆ ತನ್ನ ಪರಿಶುದ್ಧತೆಗೆ ಕಳಂಕ ತರುವಂತಹ ಆ ಪ್ರಶ್ನೆಗಳನ್ನು ಅವಳು ಅನುಮತಿಸುತ್ತಿರಲಿಲ್ಲ ಎನ್ನುವುದನ್ನು ಅರಿತು ಅವನು ಸುಮ್ಮನಿದ್ದನು. ದೀರ್ಘವಾದ ನಿಶ್ಶಬ್ದವನ್ನು ಮುರಿಯುವ ರೀತಿಯಲ್ಲಿ ರಾಜನೇ ಮಾತನಾಡಲು ಆರಂಭಿಸಿದನು. ಮಗುವೆ, ನಿನ್ನ ಪ್ರಶ್ನೆಗಳಿಗೆ ನಮ್ಮ ಆಸ್ಥಾನ ವಿದ್ವಾನ್ ಉತ್ತರಿಸಲಿಲ್ಲ. ರಾಜನು ಹೇಳುವುದನ್ನೇ ಎಲ್ಲರೂ ದಿಟ್ಟಿಸಿ ಗಮನಿಸುತ್ತಿದ್ದರು. ಆದರೆ ಅದೇ ಸಮಯ ಅವರು ಸೋತ ಹಾಗೆಯೂ ತೋರಿಸಲಾಗದು. ರಾಜನು ಏನು ಹೇಳಲು ಬರುತ್ತಿದ್ದಾನೆ ಎನ್ನುವುದೇ ಎಲ್ಲರ ನಿರೀಕ್ಷೆ. ತನ್ನ ಮಾತನ್ನು ನಿಲ್ಲಿಸಿ ಒಂದು ಸಾರಿ ಎಲ್ಲರನ್ನೂ ಗಮನಿಸಿದನು ರಾಜ. ಪಂಡಿತನಿಗೋ ಹೇಗಾದರೂ ಈ ಇಕ್ಕಟ್ಟಿನಿಂದ ತನ್ನನ್ನು ರಾಜನು ಬಿಡಿಸಿದರೆ ಸಾಕು ಎಂಬ ವಿಚಾರ. ರಾಜರೇ, ತಮ್ಮ ಹೇಳಿಕೆಯ ಅರ್ಥವೇನು? ಯಾಮುನ. ಗುಡುಗಿನಂತಹ ಅದೇ ಸಮಯ ಮೃದುವಾದ ಅವನ ಧ್ವನಿ ಎಲ್ಲರನ್ನೂ ಸೆಳೆಯಿತು. ಏನು ಧೈರ್ಯ, ರಾಜನನ್ನೇ ಪ್ರಶ್ನೆ ಮಾಡುತ್ತಾನಲ್ಲ ಎಂದು ಅಚ್ಚರಿಗೊಂಡರು. ಮಗುವೆ, ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು. ಅದು ಈ ಸಭೆಯು ಒಪ್ಪುಕೊಳ್ಳುವಂತೆ ಇರಬೇಕು. ಆಗಲೇ ಗೆದ್ದವರನ್ನು ತೀರ್ಮಾನಿಸಲು ಸಾಧ್ಯ ಎಂದನು ರಾಜ. ರಾಜರೇ, ನನ್ನ ವಿನಯಪೂರ್ವಕ ನಮಸ್ಕಾರಗಳು. ಇದೋ ನಾನು ಮಾಡುವ ಕೋರಿಕೆ. ನನ್ನ ಹಾಗೆ ಚಿಕ್ಕ ಬಾಲಕ ಕೇಳುವ ಪ್ರಶ್ನೆಗಳು ಹುಡುಗಾಟವಾಗಲ್ಲವೋ ಇರುತ್ತದೆ. ಇದಕ್ಕೆಲ್ಲ ಉತ್ತರಿಸುವುದು ದೊಡ್ಡ ಕಷ್ಟವೇನು? ಏನು ನಮ್ಮ ಆಸ್ಥಾನ ಪಂಡಿತರು ದಿಗ್ಭ್ರಮೆಯಾಗುವಂತಹ ಮಟ್ಟಕ್ಕೆ ನಾನು ಒಂದೂ ಪ್ರಪಂಚದಲ್ಲಿ ಇಲ್ಲದ್ದನ್ನು ಕೇಳಲಿಲ್ಲವಲ್ಲ. ಇದೋ ನನ್ನ ಉತ್ತರಗಳು ಎಂದು ಯಾಮುನನು ಆರಂಭಿಸಿದ ಹಾಗೆ ಸಪ್ತ ಲೋಕಗಳೂ ಆ ಚಿಕ್ಕ ಬಾಲಕನಿದ್ದ ಒಂದೇ ದಿಕ್ಕಿನಲ್ಲಿ ನೋಡಲಾರಂಭಿಸಿತು. ಮೊದಲ ಪ್ರಶ್ನೆ. ನಮ್ಮ ಪಂಡಿತರ ತಾಯಿ ಬಂಜೆಯಲ್ಲ, ಅಂದರೆ ನಮ್ಮ ಪಂಡಿತ ಶಿಖಾಮಣಿಯನ್ನು ಹೆತ್ತಿರುವುದರಿಂದ ಅವರು ಮಕ್ಕಳ ಭಾಗ್ಯ ಉಳ್ಳವರಲ್ಲವೋ? ನಿಜವೇ. ಆದರೆ ಇದರಲ್ಲಿ ಧರ್ಮ ಸೂಕ್ಷ್ಮವನ್ನು ತಿಳಿಯಬೇಕು ಎಂದು ಹೇಳಿ ಸ್ವಲ್ಪ ನಿಲ್ಲಿಸಿದನು. ಸಭಾಂಗಣದ ನಿಶ್ಶಬ್ದ ಅವನಿಗೆ ಆನಂದವನ್ನು ತಂದುಕೊಟ್ಟಿತು. ರಾಜರೇ, ಕಾಕವಂದ್ಯ ಕದಳಿವಂದ್ಯ ಎಂಬ ಒಂದು ಪ್ರಕರಣ ಉಂಟು. ಅಂದರೆ ಕಾಗೆ ಒಂದು ಸಾರಿಯೇ ಮೊಟ್ಟೆ ಇಟ್ಟು ಮರಿಯನ್ನು ಹೆರುವುದು. ಹಾಗೆಯೇ ಬಾಳೆ ಮರವು ಒಂದೇ ಒಂದು ಸಾರಿಯೇ ಪೊದೆಯನ್ನು ತಳ್ಳುತ್ತದೆ. ಒಂದು ಮಗುವನ್ನು ಹೆತ್ತ ತಾಯಿಯೂ ಇದರಲ್ಲಿ ಸೇರಿದವಳು ತಾನೆ. ವಂದ್ಯ ಎಂದರೆ ಬಂಜೆ. ರಾಜರೇ, ನಮ್ಮ ಪಂಡಿತರು ತನ್ನ ತಾಯಿಗೆ ಒಬ್ಬನೇ ಮಗನಾದ್ದರಿಂದ, ಅಂದರೆ ಅವಳಿಗೆ ಬೇರೆ ಮಕ್ಕಳು ಇಲ್ಲದ ಕಾರಣ ಅವಳು ಬಂಜೆಯಲ್ಲವೇ? ಇದನ್ನು ಒಪ್ಪಿಕೊಳ್ಳುವುದರಲ್ಲಿ ಏನೂ ತಪ್ಪಿಲ್ಲ ಎಂದ ಕೂಡಲೇ ಚಪ್ಪಾಳೆ ಸದ್ದು ಆಕಾಶವನ್ನು ಮುಟ್ಟಿತು. ಆ ಚಪ್ಪಾಳೆ ಸದ್ದು ನಿಲ್ಲುವವರೆಗೂ ಯಾಮುನನೂ ರಾಜನೂ ಕಾದಿದ್ದರು. ರಾಜನು ಕೈ ತೋರಿಸಿದೊಡನೆ ಎಲ್ಲರೂ ಶಾಂತರಾದರು. ಈ ಪ್ರಶ್ನೆಯ ಉತ್ತರ ಸರಿಯಾ ಎಂದು ರಾಜನು ಆಸ್ಥಾನ ಪಂಡಿತನನ್ನು ನೋಡಲು ಅವನು ಯಾವುದೇ ಉತ್ತರವನ್ನು ಹೇಳದೆ ಮೌನವಾಗಿ ಇದ್ದದ್ದನ್ನು ಕಂಡು, ಮಗುವೆ, ಇನ್ನು ಎರಡನೇ ಉತ್ತರವನ್ನು ಹೇಳು ಎಂದನು. ಅದನ್ನು ತಿಳಿಯುವ ಕಾತುರ ರಾಜನ ಬಳಿ ಅಧಿಕವಾಗಿಯೇ ಇತ್ತು. ಯಾಕೆಂದರೆ ಇದು ಅವನಿಗೆ ಸಂಬಂಧಪಟ್ಟಿದ್ದಲ್ಲವೋ?
ಯಾಮುನನು ರಾಜರನ್ನು ಮುಖಾಮುಖಿಯಾಗಿ ನೋಡಿದನು. ರಾಜರೇ, ನೀವು ಸಾರ್ವಭೌಮನ? ಹೇಳಿರಿ. ರಾಜರೇ, ತಾವು ಸಾರ್ವಭೌಮನ? ಏನು ಧೈರ್ಯ, ಏನು ಧೈರ್ಯ? ದೊಡ್ಡ ಗದ್ದಲ. ರಾಜರೇ, ಅಖಂಡವಾದ ಈ ಭೂಮಿಯಲ್ಲಿ ಚೋಳ ರಾಜ್ಯಕ್ಕೆ ಮಾತ್ರವೇ ತಾವು ರಾಜರು. ಇದರ ಎಲ್ಲೆಯ ಹೊರಗೆ ಪಾಂಡ್ಯ, ಚೇರ, ಹೊಯ್ಸಳ ರಾಜ್ಯಗಳು ಇವೆ. ಅಲ್ಲೆಲ್ಲ ತಮಗೆ ಸಾರ್ವಭೌಮ ಎಂಬ ಬಿರುದು ಉಂಟಾ, ಅಥವಾ ಚೋಳರಾಜ ಎಂಬ ಹೆಸರ? ಸಮುದ್ರದವರೆಗೂ ಹರಡಿರುವಂತಹ ಈ ಭೂಮಿ ಪೂರ್ಣವಾಗಿ ಒಂದೇ ನೆರಳಿನಲ್ಲಿ ಆಳುವವನಲ್ಲವೋ ಸಾರ್ವಭೌಮ? ರಾಜಘೋಷಗಳನ್ನು ಕೂಗಿ ತಮ್ಮ ಹರ್ಷವನ್ನು ಹೆಚ್ಚಿಸುವ ಮಾತುಗಳೆಲ್ಲವೂ ನಿಜವಾಗಿ ಬಿಡುತ್ತದೆಯೇ? ಆದ್ದರಿಂದ ತಾವು ಸಾರ್ವಭೌಮ ಅಲ್ಲ ಎಂದು ಹೇಳಿದ ಮೇಲೆ, ಯಾಮುನನಿಗೆ ಜಯವಾಗಲಿ, ಯಾಮುನಿಗೆ ಜಯವಾಗಲಿ ಎಂಬ ಜಯಘೋಷವು ವೈಕುಂಠವನ್ನು ಮುಟ್ಟಿತು. ಅರಸನು ಒಳಗೊಳಗೆ ಸಂತೋಷಪಟ್ಟನು. ಆದರೂ ತನ್ನ ಗಾಂಭೀರ್ಯವನ್ನು ಬಿಡದೆ, ಬಾಲಕನೇ, ಹಾಗಾದರೆ ನನ್ನ ವೀರವನ್ನು ಧಿಕ್ಕರಿಸುತ್ತೀಯಾ? ರಾಜನ ಗರ್ಜಿಸುವಂತಹ ಧ್ವನಿಯನ್ನು ಕಂಡು ಅಣುವಷ್ಟೂ ಅಲುಗಾಡದೆ ಬಾಲಕನು ಉತ್ತರಿಸಿದನು. ಕ್ಷಮಿಸಬೇಕು ರಾಜರೇ, ಶಾಸ್ತ್ರಾರ್ಥಗಳ ನಡುವೆ ಸಾಮಾನ್ಯ ಪ್ರಶ್ನೆಗಳು ಬೇಡ. ಆದರೂ ತಮ್ಮ ಪ್ರಶ್ನೆಗೆ ಉತ್ತರಿಸಲು ಸೀಮಿತಗೊಂಡಿದ್ದೇನೆ. ತಮ್ಮ ವೀರ ಎನ್ನುವುದು ಬೇರೆ, ಪಕ್ವವಾದ ವೀರರು ತಾವು ಎನ್ನುವುದನ್ನು ಈ ಭೂಮಿ ಚೆನ್ನಾಗಿ ತಿಳಿದಿದೆ. ಯುದ್ಧದಲ್ಲಿ ತಮ್ಮ ಸಾಟಿ ತಾವೇ. ಆದರೂ ಸಾರ್ವಭೌಮ ಎಂಬ ಮಾತಿನ ಅರ್ಥವು ಸೂಕ್ತವಲ್ಲ ಎಂದನು. ಬಾಲಕನ ಉತ್ತರ ಅರಸನಿಗೆ ದೇಹದಲ್ಲಿ ಒಂದು ರೋಮಾಂಚನ ಉಂಟು ಮಾಡಿತು. ಇನ್ನು ಮುಂದೆ ಪ್ರಪಂಚವೇ ಸೂಕ್ಷ್ಮವಾಗಿ ಗಮನಿಸಿ ಬರುವಂತಹ ಮೂರನೇ ಪ್ರಶ್ನೆಗಾದ ಉತ್ತರ ಕೊಡಬೇಕು. ರಾಣಿಯೋ ಸ್ವಲ್ಪವೂ ಲಕ್ಷಿಸದೆ ಶಾಂತಿಯಿಂದ ಕುಳಿತಿರುವಳು. ತಾಯಿಯ ಮನಸ್ಸುಳ್ಳ ಅವಳ ತಾಯ್ತನ ಆ ಬಾಲಕನನ್ನು ಯಾವಾಗ ಮಡಿಲಲ್ಲಿ ಕೂರಿಸಿಕೊಂಡು ತಲೆಯನ್ನು ಸವರುತ್ತೇವೋ ಎಂದು ಹಂಬಲಿಸಿಕೊಂಡಿತ್ತು. ರಾಜರೇ, ಮಹಾರಾಣಿಯನ್ನು ಕುರಿತು ನನ್ನ ಮೂರನೇ ಪ್ರಶ್ನೆಗೆ ಉತ್ತರ ಎಂದು ಆರಂಭಿಸಿದವನು, ತಾಯೇ, ನನ್ನನ್ನು ಕ್ಷಮಿಸಿಬಿಡಿ ಎಂದು ರಾಣಿಯನ್ನು ಕಂಡು ನಮಸ್ಕರಿಸಿದನು. ಉತ್ಕರ್ಷದೊಂದಿಗೆ ಅವನ ಕಡೆಗೆ ರಾಣಿಯು ಕಣ್ಣುಗಳಿಂದಲೇ ಅನುಮತಿ ಕೊಟ್ಟಳು. ಸಭೆಯವರೇ, ಈ ರಾಣಿ ಪತಿವ್ರತೆ ಅಲ್ಲ. ಏಕೆಂದರೆ ನಮ್ಮ ಅರಸರ ವಿವಾಹದ ಕಾಲದಲ್ಲಿ ರಾಣಿಯ ಪಾಣಿಗ್ರಹಣ ಹೊತ್ತಿನಲ್ಲಿ, ಏ ಹೆಣ್ಣೆ, ಸೋಮ ಎನ್ನುವವನು ನಿನ್ನನ್ನು ಸೇರುತ್ತಾನೆ, ಮತ್ತೆ ಗಂಧರ್ವನು, ಅದಾದ ನಂತರ ಅಗ್ನಿ, ಇವರುಗಳ ನಂತರವೇ ನಾಲ್ಕನೆಯ ಮನುಷ್ಯನಾಗಿ ನಾನು ನಿನಗೆ ಪತಿಯಾಗುತ್ತೇನೆ ಎಂಬ ಮಂತ್ರವನ್ನು ಹೇಳುತ್ತಾನೆ. ಅದರ ಪ್ರಕಾರ ನೋಡಿದರೆ ಈಗಾಗಲೇ 3 ಪತಿಯರನ್ನು ಸೇರಿದ ನಂತರವೇ ನಾಲ್ಕನೆಯವರು ನಮ್ಮ ಅರಸರು. ದೊಡ್ಡ ದೊಡ್ಡ ಪಂಡಿತರು ತುಂಬಿರುವಂತಹ ಈ ಸಭೆಯಲ್ಲಿ ಈ ಶಾಸ್ತ್ರಾರ್ಥವನ್ನು ನಾನು ಅನುವಾದಿಸಿದ್ದೇನೆ. ಇದರಿಂದ ಹೆಂಗಸರಿಗೆ ಯಾವ ವಿಧವಾದ ಕೊರತೆಯೂ ಇಲ್ಲ ಎನ್ನುವುದನ್ನು ಎಲ್ಲರೂ ಅರಿವರು. ಹಲವು ವಿದ್ವಾನರನ್ನು ಗೆದ್ದು ಅವರನ್ನೆಲ್ಲ ದಾಸರನ್ನಾಗಿಸಿಕೊಂಡಿರುವ ನಮ್ಮ ಆಸ್ಥಾನ ಪಂಡಿತರನ್ನು ದಿಗ್ಭ್ರಮೆಗೊಳಿಸಲೆಂದೇ ಚಮತ್ಕಾರವಾಗಿ ಈ ಪ್ರಶ್ನೆಗಳನ್ನು ಆಯ್ಕೆ ಮಾಡಿದೆನು. ನಮ್ಮ ರಾಜರ ಆಳ್ವಿಕೆಯಲ್ಲೋ ಮಹಾರಾಣಿಯ ಪರಿಶುದ್ಧತೆಗೋ ಕಳಂಕ ತರುವುದಕ್ಕೆ ಯಾರಿಂದ ಸಾಧ್ಯ ಎಂದು ಯಾಮುನನು ಮುಗಿಸುವುದಕ್ಕೆ ಮುನ್ನವೇ, ನಮ್ಮನ್ನು ಆಳಬಂದಿದ್ದೀರಿ ಎಂದು ರಾಣಿಯು ಸಿಂಹಾಸನದಿಂದ ಸರಸರನೆ ಎದ್ದು ಬಂದಳು. ಹಾಗೆಯೇ ಆ ಮಗುವನ್ನು ಅಪ್ಪಿ ಎತ್ತುಕೊಂಡು ಮುತ್ತಿಟ್ಟಳು. ನಮ್ಮನ್ನು ಆಳಬಂದಿದ್ದೀರಿ, ಆಳಬಂದಿದ್ದೀರಿ ಎಂದು ಅಪ್ಪಿಕೊಂಡು ಆನಂದ ಕಣ್ಣೀರನ್ನು ಹರಿಸಿದಳು. ತಲೆ ಬಗ್ಗಿಸಿ ಇದ್ದಿದ್ದರಿಂದ ಆಕ್ಕಿ ಆಳ್ವಾನನ ಕಣ್ಣೀರ ಹನಿಗಳನ್ನು ಗಮನಿಸುವವರು ಯಾರೂ ಇಲ್ಲ. ಆಳವಂದಾರ್ ಜಯವಾಗಲಿ, ಆಳವಂದಾರ್ ಜಯವಾಗಲಿ ಎಂದು
ರಾಜನಿಂದ ಹಿಡಿದು ಸಭೆಯಲ್ಲಿರುವ ಜನರವರೆಗೂ ಎಲ್ಲರೂ ಸೇರಿ ಘೋಷಣೆ ಮಾಡಿದರು. ಇವರು ರಾಣಿಯನ್ನು ಮಾತ್ರವಾ ಆಳಬಂದವರು, ನಮ್ಮನ್ನು ಕೂಡ. ಒಬ್ಬ ಚಿಕ್ಕ ಬಾಲಕ ಪಂಡಿತನನ್ನು ಗೆದ್ದನು, ರಾಜ್ಯದಲ್ಲೂ ಅರ್ಧವನ್ನು ಪಡೆದನು.